ವಿಶ್ವಾಸ ಇಡ್ತೀರಿ ಹಾಡಿನ ಮುಖಾಂತರ ನನ್ನ ಮನೆಯೊಳಗೆ ಬಿಡುಗಡೆ, ಆಶೀರ್ವಾದ ಬಿಡುಗಡೆ ಆಗತ್ತೆ, ಅಭಿವೃದ್ಧಿ ಬಿಡುಗಡೆ ಆಗತ್ತೆ, ಎಲ್ಲ ಅಂಧಕಾರದಿಂದ ಬಿಡುಗಡೆ ಆಗತ್ತೆ, ಸಾಲದಿಂದ ಬಿಡುಗಡೆ ಆಗತ್ತೆ, ಕಣ್ಣೀರಿಂದ ಬಿಡುಗಡೆ ಆಗತ್ತೆ, ನೋವುಗಳಿಂದ ಬಿಡುಗಡೆ ಆಗತ್ತೆ, ಸಂಕಟಗಳಿಂದ ಬಿಡುಗಡೆ ಆಗತ್ತೆ, ವ್ಯಾಧಿಗಳಿಂದ ಬಿಡುಗಡೆ ಆಗತ್ತೆ, ಶಾಪಗಳಿಂದ ಬಿಡುಗಡೆ ಆಗತ್ತೆ, ಅಂಧಕಾರಗಳಿಂದ ಬಿಡುಗಡೆ ಆಗತ್ತೆ, ಮುರಿದು ಹೋದ ಸಂಬಂಧಗಳು ಮತ್ತೆ ಕಟ್ಟಿಕೊಡಲ್ಪಡತ್ತೆ. ಚಪ್ಪಾಳೆ. ಸೇನೆಗಳ ದೇವರಾಗಿ ನಮ್ಮೊಡನೆ ಇರುವ ಯಾಕೋಬ ದೇವರಾಗಿ ನಮ್ಮೊಡನೆ ಇರುವ ದೇವರಾಗಿ ನಮ್ಮೊಡನೆ ಇರುವ ಯಾಕೋಬ ದೇವರಾಗಿ ನಮ್ಮೊಡನೆ ಇರುವ ಸೇನೆಗಳ 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 ದೇವರಾಗಿ ನಮ್ಮೊಡನೆ ಇರುವ ಯಾಕೋಬ ದೇವರಾಗಿ ನಮ್ಮೊಡನೆ ಇರುವ ಚೆನ್ನಾಗಿ ಬಾಯ್ಸ್ ಬರ್ಲಿ. ಸುಡಿರೋರು. ಆಕಾಶವಾಣಿ ನಿರ್ಮಿಸಿದ ಭೂಮಂಡಲ ನಿರ್ಮಿಸಿದ ಆಕಾಶವ ನಿರ್ಮಿಸಿದ ಭೂಮಂಡಲ ನಿರ್ಮಿಸಿದ ಆಕಾಶವ ನಿರ್ಮಿಸಿದ ಭೂಮಂಡಲ ನಿರ್ಮಿಸಿದ ಆಕಾಶವ ನಿರ್ಮಿಸಿದ ಭೂಮಂಡಲ ನಿರ್ಮಿಸಿದ ಸರ್ವಶಕ್ತನಾದ ನನ್ನ ದೇವ ನಿನ್ನಿಂದಲೇ ಎಲ್ಲ ಸಾಧ್ಯ ಸರ್ವಶಕ್ತನಾದ ನನ್ನ ದೇವ ನಿನ್ನಿಂದಲೇ ಎಲ್ಲ ಸಾಧ್ಯ ಸರ್ವಶಕ್ತನಾದ
ಧ್ವಜವೆತ್ತಿ ಹಾಡಿ ಎಂದೆಂದು ಕೊಂಡಾಡುವೆ. ಕಲ್ವಾರಿ ಧ್ವಜವೆತ್ತಿ ಆಡಿ ಎಂದೆಂದು ಕೊಂಡಾಡುವೆ. ಕಲ್ವಾರಿ ಧ್ವಜವೆತ್ತಿ ಹಾಡಿ ಎಂದೆಂದು ಕೊಂಡಾಡುವೆ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಅಲ್ಲಿ ಜೋರಾಗಿ. ಕೈ ಎತ್ತರು. ಅಲ್ಲಿ ಜೋರಾಗಿ. ಹೊಸ ಬಾಳು ನಮಗೆ ಕೊಟ್ಟಿದ್ದಾರೆ, ಹೊಸ ಹಾಡು ಹಬ್ಬ ನಮಗೆ ಕೊಟ್ಟಿದ್ದಾರೆ. ಹೊಸ ಜೀವ ನನ್ನಲ್ಲಿ ಬಂತು, ಹೊಸ ಹಾಡು ನನ್ನಲ್ಲಿ ತಂತು. 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 ಹೃದಯವ ಮುಟ್ಟಿದ ಯೇಸು, ನನಗಾಗಿ ಬಂದಂತ ಯೇಸು. ಹೃದಯವ ಮುಟ್ಟಿದ ಯೇಸು, ನಮ್ಮ ಹೃದಯವನ್ನು ಮುಟ್ಟಿದ್ದಾರೆ, ನನಗಾಗಿ ನಮಗಾಗಿ ಬಂದಿದ್ದಾರೆ, ಯೇಸು. ನಮ್ಮ ಹೃದಯವನ್ನು ಮುಟ್ಟಿದ್ದಾರೆ. ಹೃದಯವ ಮುಟ್ಟಿದ ಯೇಸು, ನನಗಾಗಿ ಬಂದಂತ ಯೇಸು. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ
ಹೇಳ್ತಾರೆ, ಈ ಹಬ್ಬವನ್ನು ನನ್ನ ಘನಕ್ಕಾಗಿ ಆಚರಿಸಿ, ನನ್ನ ಮಹಿಮೆಗಾಗಿ ಆಚರಿಸಿ, ತಲಾಂತರಕ್ಕೂ ಆಚರಿಸಿ. ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 14, 15, 16 ವಚನ ಹೇಳ್ತಾರೆ. ಯೇಸು ಹೇಳ್ತಾರೆ, ಗೆಸ್ತಮನೆ ತೋಟಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ನಾನು ಈ ಪಸ್ಕಾ ಹಬ್ಬವನ್ನು ಆಚರಿಸೋದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಬಹಳ ಐ ಆಮ್ ಡಿಲೈಟೆಡ್ ಟು ಸೆಲೆಬ್ರೇಟ್ ದಿಸ್ ಪ್ಯಾಸ್ ಓವರ್. ಯಾಕೆ ಯೇಸು ಕೂಡ ಆಚರಿಸಿದ್ರು. ಆ ಯೇಸು ಆಚರಿಸಿದ ನಂತರ ಗೆಸ್ತಮನೆ ತೋಟದಲ್ಲಿ ದ ಏಂಜಲ್ ಆಫ್ ದ ಲಾರ್ಡ್ ವಾಸ್ ಡಿಸ್ಪ್ಯಾಚ್ಡ್. ದೇವದೂತ ಏನಾದ? ಬಿಡುಗಡೆ ಆದ. ಇಸ್ರಾಯೇಲ್ ಮಕ್ಕಳು ಆ 30 ಲಕ್ಷ ಮನೆಗಳಲ್ಲಿ ಕುರಿಗಳನ್ನ ಕಡಿದಾಗ ಹೇಗೆ ಅದೇ ರಾತ್ರಿಯಲ್ಲಿ ದೇವದೂತ ಬಿಡುಗಡೆ ಆದ, ಅದೇ ರೀತಿ ಗೆಸ್ತಮನೆ ತೋಟದಲ್ಲಿ ದೇವದೂತ ಬಿಡುಗಡೆ ಆಗ್ತಾನೆ. ಅದು ಮಾತ್ರ ಅಲ್ಲ, ಏಸಪ್ಪ ಹೇಳ್ತಾರೆ ಪೌಲ ಪುಸ್ತಕದಲ್ಲಿ, ಪೇತ್ರನ ಸೆರೆಮನೆಗೆ ಹಾಕ್ಬಿಡ್ತಾರೆ. ಸೆರೆಮನೆಗೆ ಹಾಕಿ ಅವನು ಎಕ್ಸಿಕ್ಯೂಷನ್ ಮಾಡಬೇಕು, ಅವನ ತಲೆನ ಕಡಿಬೇಕು. ರಾಜ ಹೇಳ್ತಾನೆ, ಇವಾಗ ಕಡಿಯೋದು ಬೇಡ, ಪಸ್ಕಾ ಹಬ್ಬ ಆಗ್ತಾ ಇದೆ, ಪಸ್ಕಾ ಹಬ್ಬ ಆಗಲಿ, ಅವ್ನಿಗೆ ಗ್ರಾಚಾರ ಬಿಡಿಸ್ತೀನಿ, ಒಳಗಿಡೋನ್ನ ಅಂತೇಳಿ ಒಳಗಿಡ್ತಾರೆ. ಆದರೆ ಪಸ್ಕಾ ಹಬ್ಬದ ದಿನ ಅಪೊಸ್ತಲರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಿದಾಗ ದೇವದೂತ ಡಿಸ್ಪ್ಯಾಚ್ ಆಗ್ತಾನೆ. ಡಿಸ್ಪ್ಯಾಚ್ ಆಗಿ ಅರಮನೆ ಅಸ್ಥಿಭಾರದ ಕದಗಳು ಓಪನ್ ಆಗತ್ತೆ. ಅವನು ಮಲಗಿರ್ತಾನೆ, ಅವ್ನು ನೆನ್ಸ್ಕೊಳ್ತಾನೆ, ಏನಿದು ಕನಸ, ನನಗೆ ಗೇಟ್ಗಳೆಲ್ಲ ಓಪನ್ ಆಗ್ತಾ ಇದೆ. ಏಂಜಲ್ ಹೇಳ್ತಾನೆ, ಏಯ್ ನಾನು ಬಂದಿದ್ದೀನಿ ನಿನ್ನ ಬಿಡಿಸೋಕ್ಕೆ. ನೀನು ಯಾರು? ಪಸ್ಕಾ ಹಬ್ಬದಿಂದ ಬಿಡುಗಡೆ ಆದ ದೇವದೂತ ನಾನು. ಇವಾಗ ನಾನು ಹೇಳ್ತೇನೆ, ನಿಮಗಾಗಿ ದೇವದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ವ್ಯಾಪಾರಕ್ಕಾಗಿ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಸಭೆ ಕಟ್ಟೋದಕ್ಕೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಮದುವೆಗೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಆಸ್ತಿಗೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಮನೆ ಕಟ್ಟೋದಕ್ಕೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ಎಲ್ಲಾ ಕಡೆಗಳಲ್ಲಿ ದೇವರ ಅಗ್ನಿ ನಿಮ್ಮ ಮನೆಯೊಳಗೆ ಆಶೀರ್ವಾದ ಅನ್ನೋದು ಅದು ಬಿಡುಗಡೆ ಆಗ್ತಾ ಬಂದ್ಬಿಡತ್ತೆ. ಕಡಿಬೇಕಾದ್ರೆಲ್ಲ ದೂತ ಬಿಡುಗಡೆ ಆಗ್ತಾನೆ. ದಟ್ಸ್ ವೆರಿ ಟ್ರೂ. ಕುರಿಯವ್ರು ಕಡಿದ ತಕ್ಷಣ ಮಧ್ಯರಾತ್ರಿ ದೂತ ಹೊರಗಡೆ, ನಾನು ಟಿ ವಿಲಿ ತೋರಿಸ್ತೇನೆ ನಿಮಗೆ ಈ ವಿಡಿಯೋದಲ್ಲಿ, ಹೇಗೆ ಸಂಹಾರಕ ದೂತ, ಹೇಗೆ ಡೆತ್ ಏಂಜಲ್ ಅಂತ ಹೇಳಿದೆ ಬಿಡುಗಡೆ ಆಗ್ತಾನೆ. ಏನಕ್ಕಾಗಿ ಬಿಡುಗಡೆ ಆಗ್ತಾನೆ? ನಿನ್ನಗೆ ಬರಬೇಕಾದ ಆಸ್ತಿಗಳನ್ನ ಕೊಡೋದಕ್ಕಾಗಿ ಅವನು ಬಿಡುಗಡೆ ಆಗ್ತಾನೆ. ನಿನ್ನ ತಂದೆ ತಾಯಿಗಳಿಂದ ಪೂರ್ವಿಕರಿಂದ ಎಷ್ಟು ಆಸ್ತಿಗಳು ಬರಬೇಕಾಗಿದೆ ಅವೆಲ್ಲವನ್ನ ಟ್ರಾನ್ಸ್ಫರ್ ಮಾಡೋವರೆಗೂ ಅವನ ದೇವರಿಂದ ಮತ್ತೆ ವಾಪಸ್ ಹೋಗೋದಿಲ್ಲ. ಅಲ್ಲಿವರೆಗೂ ನಿಮ್ಮ ಜೊತೆ ಇರ್ತಾನೆ. ನಿಮ್ಮನ್ನು ಎಲ್ಲಿ ಹೋಗಿ ಸೇರಿಸ್ಬೇಕಂತ ದೇವ್ರ ಚಿತ್ತ ಕೊಂಡಿದ್ದಾರೆ, ಅಲ್ಲಿವರೆಗೂ ಅವ್ನು ಸೇರಿಸೋವರೆಗೂ ನಿಮ್ಮ ಜೊತೆನೆ ಚಂದ್ರವರೇ, ಅವ್ನು ನಿಮ್ಮ ಜೊತೆನೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ದೇವದೂತರು ಬಂದು ನೋಡಿ, ಏಸಪ್ಪ ಪ್ರಾರ್ಥನೆ ಮಾಡಿ ಗೆಸ್ತಮನೆ ತೋಟಕ್ಕೆ ಬಂದಿದ ತಕ್ಷಣ ದೇವದೂತ ಇಳಿದು ಬಂದ್ಬಿಡ್ತಾರೆ. ಬಂದೆ ವಾಕ್ಯ ಹೇಳುತ್ತೆ, ಆಗ ದೇವದೂತರು ಬಂದು ಯೇಸು ಕ್ರಿಸ್ತರನ್ನ ಬಲಪಡಿಸಿದ. ಆ ಬಲ ಬಂದಿದ ಮೇಲೇನೆ ಅವ್ರಿಗೆ ಶಕ್ತಿ ಬರುತ್ತೆ ಶಿಲುಬೆ ಎತ್ಕೊಳ್ಳಕ್ಕೆ. ಪೇತ್ರ ಸೋತೋಗಿ ಆಗಲ್ಲ, ನಾನು ಸತ್ತೋಗ್ತೀನಿ. ಆದರೆ ಅಪೊಸ್ತಲರ ಮನೆಯಲ್ಲಿ ಪಸ್ಕಾ ಹಬ್ಬ ಆಚರಿಸ್ತಾ ಇರ್ತಾರೆ. ಕುರಿ ಅಲ್ಲಿ ಕಡಿತಾರೆ. ಕಡಿದ ತಕ್ಷಣ ಇಲ್ಲಿ ದೇವದೂತ ಸೆರೆಮನೆಯೊಳಗೆ ಬಂದು ಬೀಗಗಳೆಲ್ಲ ತೆಗಿತಾನೆ. ಅವನೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಬಾರ ಹೊರಗಡೆ ಅವ್ರು ಬರಬೇಕಾದ್ರೆ ಗೇಟೆಲ್ಲ ಟಕ್ 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 ಎಲ್ಲ ಓಪನ್ ಆಗುತ್ತೆ. ನಾನು ಹೇಳ್ತೇನೆ, ವೇರೆವರ್ ದ ಡೋರ್ ಹ್ಯಾಸ್ ಬೀನ್ ಸ್ಟಕ್ ಡೌನ್, ಪೀಪಲ್ ಆಫ್ ಗಾಡ್, ವೇರೆವರ್ ದ ಎನಿಮಿ ಹ್ಯಾಸ್ ಸ್ಟಕ್ ಡೌನ್ ದ ಡೋರ್ಸ್, ಎಲ್ಲೆಲ್ಲ ವೈರಿ ನಿಮಗೆ ಬಾಗಿಲುಗಳು ಮುಚ್ಚಿಟ್ಟಿದ್ದಾನೆ, ಎಲ್ಲ ಬಾಗಿಲು ತಾನಾಗೆ ತೆರೆಯಲ್ಪಡುತ್ತೆ. ತಾನಾಗೆ ಅದು ತೆರೆಯಲ್ಪಡುತ್ತದೆ. ನೀನ್ ಕಷ್ಟಪಡೋದು ಬೇಕಾಗಿಲ್ಲ. ಹಾಗೆ ಇವರೆಲ್ಲ ಗುಲಾಮರಾಗಿ ಇದ್ರು, ಕೈಯಲ್ಲಿ ಏನಿಲ್ಲ, ಪರದೇಶಿಗಳಾಗಿದ್ರು, ಅಸೆಟ್ ಇಲ್ಲದೆ ಇದ್ರು, ಆಸ್ತಿ ಇಲ್ಲದೆ ಇದ್ರು, ವಿದ್ಯಾಭ್ಯಾಸ ಇಲ್ಲದೆ ಇದ್ರು, ಸ್ವಂತ ಮನೆ ಇಲ್ಲದೆ ಇದ್ರು. ಒಣ್ಮೆ ಇಲ್ಲದ ಕರಗಳಿಗೆ, ಆ ಕೈಗಳಿಗೆ ಅಪ್ಪ ಹೇಳ್ತಾರೆ, ನಿಮ್ಮನ್ನು ಆಸ್ತಿವಂತರನ್ನಾಗಿ ಮಾಡ್ತೀನಿ. ಅದೇ ರಾತ್ರಿಯಲ್ಲಿ ಸಂಹಾರಕ ದೂತ ಬರ್ತಾನೆ. ಮನೆಗಳಲ್ಲಿ ಸಾವಾಗತ್ತೆ. 70 ಲಕ್ಷ ಜನ ಐಗುಪ್ತ ದೇಶದಲ್ಲಿ ಜನ. ಒಂದೊಂದು ಮನೆಯಲ್ಲಿ 4 ಸಾವುಗಳಾಗತ್ತೆ. ತಂದೆ ಸಾಯ್ತಾನೆ, ತಂದೆದು ಮೊದಲನೇ ಮಗ ಸಾಯ್ತಾನೆ, ಆ ಮಗಂದು ಮೊದಲನೇ ಮಗ ಮೊಮ್ಮಗ ಸಾಯ್ತಾನೆ, ಆ ಮೊಮ್ಮಗಂದು ಮೊದಲನೇ ಮಗ ಅಂದರೆ ಮರಿಮಗ. ಅವನು ಒಂದು ಮನೇಲಿ 4 ಗಂಡಸರು ಸಾಯ್ತಾರೆ, 4 ಒಂಟೆ ಸಾಯತ್ತೆ, 4 ಕುರಿ ಸಾಯತ್ತೆ, 4 ಕತ್ತೆಗಳು ಸಾಯತ್ತೆ, 4 ಹಸುಗಳು ಸಾಯತ್ತೆ, 4 ಹೋರಿಗಳು ಸಾಯತ್ತೆ. ಎಷ್ಟು ಲಕ್ಷ ಮನೆಗಳಿಗೆ? 70 ಲಕ್ಷ. 70 ಲಕ್ಷ ಇಸ್ ಮಲ್ಟಿಪ್ಲೈಡ್ ಬೈ 4 ಎಷ್ಟಾಗತ್ತೆ? 2,40,80 ಲಕ್ಷ. ಒಂದು ಡ್ರಾಪ್ ಬ್ಲಡ್ ಬೀಳ್ಬೇಕಾದ್ರೆ ದೇವ್ರ ಕೆಲಸ ಆಗ್ಬಿಡತ್ತೆ. ಅಪ್ಪ ಸ್ಯಾಂಪಲ್ ಬಿಡ್ತಾರೆ. ಮೋಸ ಹೇಳ್ತಾರೆ, ಸ್ಯಾಂಪಲ್ ಹಾಕ್ತೀನಿ ನೋಡ, ಒಂದೊಂದು ರಕ್ತ ಹಾಕ್ತೀನಿ ನೋಡಿ ಏನಾಗುತ್ತೆ. ಅಲ್ಲಿವ್ರಿಗೆ ಇಸ್ರಾಯೇಲ್ ಮಕ್ಕಳಿಗೂ ಗುರ ರಕ್ತದಲ್ಲಿರುವ ಮಹಿಮೆ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾವಾಗ ರಕ್ತ ಹಾಕಿದ್ರು ಆಗ 3 ಕಾರ್ಯಗಳನ್ನ ತೋರಿಸ್ತಾರೆ. there are 3 elements. One is slaughtering the lamb,
Second one is pouring the lamb in the bowl. And the third one, applying the blood on the doorpost. ಒಂದನೇದು ಕುರಿಯನ್ನು ಕಡಿಯುವಿಕೆ, ಎರಡನೇದು ಬೋಗಣಿಯಲ್ಲಿ ರಕ್ತವನ್ನು ಹಾಕುವಿಕೆ, ಮೂರನೇದು ರಕ್ತವನ್ನು ಮನೆ ಬಾಗಿಲುಗಳ ಮೇಲೆ ಪಟ್ಟಿಗಳಿಗೆ ಹಚ್ಚು. ನಿಲುಕು ಪಟ್ಟಿಗಳ ಮೇಲೆ ಹಚ್ಚುವಿಕೆ. ಮೂರು ಕಾರ್ಯಗಳು. ಸೊ ಮೂರು ಏನು ತೋರಿಸುತ್ತೆ? ಕುರಿಯನ್ನು ಕಡಿಯುವಿಕೆ, ದಟ್ ಈಸ್ ಕಾಲ್ಡ್ ಒಬೀಡಿಯನ್ಸ್, ವಿಧೇಯತೆ ತೋರಿಸುತ್ತೆ. ಎರಡನೇದಾಗಿ ಬೋಗಣಿಯನ್ನು ಹಾಕಬೇಕು, ಅದು ಕನ್ಫೆಷನ್ ತೋರಿಸುತ್ತೆ. ಮೂರನೇದು ಡಿಕ್ಲರೇಷನ್, ನೀನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಘೋಷಣೆ ಮಾಡ್ತೀಯ, ನಾನು ದೇವರ ಮಗ, ನಾನು ದೇವರ ಮಗಳು ಅಲ್ವಾ? ಇವತ್ತೆಲ್ಲ ಸೀಕ್ರೆಟ್ ಆಗಿ ಹೇಳ್ತಿದ್ದೀರಾ, ಅಯ್ಯೋ ಯಾರಿಗೆ ಹೇಳಲ್ಲ ಅಂತ ಓಪನ್ ಆಗಿ ಹೇಳ್ತೀರಾ. ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಬೈಬಲ್ ಓದ್ತಾ ಇದ್ದೀನಿ, ನಾನು ದೇವ್ರ ಮಗಳು, ನಾನು ದೇವ್ರ ಮಗ, Hallelujah. ನಾನು ಸಿಂಹ, ಸಿಂಹ ದೊಡ್ಡಾಳಿಗೆ ಅಂತ ಸಿಂಹ ಹುಟ್ಟಿ ಬರತಾರೆ. ಅದು ಯಾವುದಕ್ಕೆ ಹೆದರೋದಿಲ್ಲ, ಅದು ಯಾವುದಕ್ಕೆ ಭಯ ಪಡೋದಿಲ್ಲ, ಯಾವುದಕ್ಕೆ ಜಗ್ಗೋದಿಲ್ಲ, ಯಾವುದಕ್ಕೂ ಅದು ಬಗ್ಗೋದಿಲ್ಲ. ಯಾಕಂದ್ರೆ ಆ ರೀತಿಯಾದ DNA, ಆ ರಕ್ತದಲ್ಲಿರೋ DNA ಅಪ್ಪ ನಿಮ್ಮ ರಕ್ತದಲ್ಲಿ ಅವ್ರು ಹಾಕಿ ಚೆಕ್ ಮಾಡಕ್ಕೆ ಇಷ್ಟಪಡ್ತಾರೆ. ಆಗ ಕುರಿ ಕಡಿಯಲ್ಪಡಿಕೆ, ಕುರಿ ಸಾಯತ್ತೆ ಅಂದ್ರೆ ಹೊಸ ಒಡಂಬಡಿಕೆ ಪ್ರಕಾರ ಏನು? ನೀ ಲೋಕಕ್ಕಾಗಿ ಪಾಪಕ್ಕಾಗಿ ಸಾಹಿತ್ಯ, ಕ್ರಿಸ್ತನಿಗಾಗಿ ಜೀವಿಸ್ತೀಯ. Amen. Hallelujah. ಹೊಸ ಪಸ್ಕ ಅಂದ್ರೇನು? ಯು ಆರ್ ಡೈಯಿಂಗ್ ಫಾರ್ ಯುವರ್ ಸಿನ್ ಅಂಡ್ ರಿಸರೆಕ್ಟಿಂಗ್ ಫಾರ್ ಟು ಲಿವ್ ಫಾರ್ ಕ್ರೈಸ್ಟ್. ಇನ್ನು ಜೀವಿಸೋರು ನಾವು ತಮಗಾಗಿ ತಾವು ಜೀವಿಸಿಕೊಳ್ಳದೆ ಕ್ರಿಸ್ತನಿಗಾಗಿ ಜೀವಿಸಿಕೊಳ್ಳಿ. ಒಂದು ಕಾಲದಲ್ಲಿ ಬೀಡಿ, ಸಿಗರೇಟು, ಪಾನ್ ಪರಾಗು, ತಂಬಾಕು ಅವೆಲ್ಲ ಆಂಟಿ ಅಂಕಲು ಅತ್ತೆ ಮಾವ ಥರ ಅಟ್ಯಾಚ್ಮೆಂಟ್ಗಳಾಗಿತ್ತು ನಮ್ಮ ಬಾಡಿಯೊಳಗೆ. ಇವಾಗ ಯಾವುದೂ ಇಲ್ಲ ಅಟ್ಯಾಚ್ಮೆಂಟು, ಎಲ್ಲ ಡಿಟ್ಯಾಚ್ಮೆಂಟ್ ಆಗೋಯ್ತು. ಅಟ್ಯಾಚ್ಮೆಂಟ್ ಒಂದೇ ಒಂದು, ದೇವರ ವಾಕ್ಯ, ದೇವರ ಸಭೆ, ದೇವರ ಪಾಸ್ಟ್ರು, ದೇವರ ಮಕ್ಕಳು. ಆಗ ರಕ್ತ ಅನ್ನೋದು ತುಂಬಾ ಪ್ರಾಮುಖ್ಯವಾದದ್ದು ರಾಘವರೇ. ಬಿಕಾಸ್ ದ ಬ್ಲಡ್ ಹ್ಯಾಸ್ ಲೈಫ್, ಬ್ಲಡ್ ಇಸ್ ಎ ಕವನೆಂಟ್, ಬ್ಲಡ್ ಇಸ್ ದ ಲೈಫ್. ಮನುಷ್ಯನ ದೇಹದಲ್ಲಿರುವ ಜೀವ ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಯಾವುದಲ್ಲಿ ಅಡಗಲ್ಪಟ್ಟಿದೆ? ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಮನುಷ್ಯ ಯಾವಾಗ ತಪ್ಪು ಮಾಡ್ದ, ಪಾಪ ಮಾಡ್ದ, ಅವನ ಪಾಪ ಏನಾಗೋಯ್ತು? ಅವನಿಗೆ ಅನೀತಿ ತಂದ್ಬಿಡ್ತು. ಅನೀತಿ ತಂದಿದ ತಕ್ಷಣ ದೇವರ ನೀತಿಯಿಂದ ವಿಂಗಡಿಸಲ್ಪಟ್ಟ. he is completely disconnected from the righteousness of God. ತನ್ನ ನೀತಿ ಹಾಕೊಂಡ, ನಾನೇ ನೀತಿವಂತ. ಅಪ್ಪ ಹೇಳ್ತಾರೆ, ಅಂತ ಪರುಪು ಎಲ್ಲ ಅದಕ್ಕೆ ಆ ಬೇಳೆ ಎಲ್ಲ ಯಾವುದಿಲ್ಲ ನನ್ನ ಹತ್ರ, ಬೇಯಲ್ಲ, ಮುಚ್ಕೊಂಡು ಬಂದು ನನ್ನ ನಂಬು, ನನ್ನ ಸ್ವೀಕಾರ ಮಾಡ ಅಷ್ಟೇ, ಒಚ್ಚು ಹೊಗಳ್ಕೊಳ್ಳೋದು. ಆಗ ನಾನು ಹೇಳಿದೆ, ನಮ್ಮ ಕೈಯಲ್ಲಿ ನೋಟ್ ಇದೆಯಲ್ಲ, ಆ ನೋಟಲ್ಲಿ ಇರಬೇಕಾದ್ರೆ ಆ ನೋಟಲ್ಲಿ ಯಾರ ತಲೆ ಇದೆ? ಗಾಂಧೀಜಿಯವರ ತಲೆ ಇದೆ. ಇವರು ದೇಶಕ್ಕಾಗಿ ಸತ್ತಿದ್ದಾರೆ, ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ದೇಶಕ್ಕಾಗಿ ಅನ್ಕಂಡೀಷನಲ್ ಆಗಿ ಒಪ್ಪಿಸ್ಕೊಟ್ಟಿದ್ದಾರೆ, ತನ್ನನ್ನೇ ಸರ್ವ ಬಲಿಯಾಗಿ ಒಪ್ಪಿಸ್ಕೊಟ್ರು. ದೇಶ ಬಿಡುಗಡೆ ಆಗಬೇಕು, ಬ್ರಿಟಿಷರಿಂದ ಬಿಡುಗಡೆ ಆಗಬೇಕು. ಕೊನೆಗೆ ಹೋರಾಡಿ ಬಿಡುಗಡೆ ಮಾಡಿದ್ದಕ್ಕೆ ಇವಾಗ ಸರ್ಕಾರ ಏನು ಮಾಡ್ತು? ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂತೇಳಿ ಇವ್ರಿಗೊಂದು ಮಾನ್ಯತೆ ಕೊಡ್ತು. ಆ ಮಾನ್ಯತೆ ಕೊಟ್ಟು ಅವ್ರಿಗೊಂದು ಬೆಲೆ ಕೊಡ್ತು. 500 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ ಪ್ರತಿಯೊಂದು ವಿನಿಮಯ ಮಾಡಬೇಕಾದ್ರೆ, ನಿನ್ನ ಒಂದೊಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಕೂಡ ಗಾಂಧೀಜಿ ಒಳಗೆ ಬರ್ತಾರೆ, ಗಾಂಧೀಜಿ ಹೊರಗಡೆ ಹೋಗ್ತಾರೆ, ಗಾಂಧೀಜಿ ಮನೆಯೊಳಗೆ ಹೋಗ್ತಾರೆ ಒಬ್ಬರ ಹತ್ರ, ಗಾಂಧೀಜಿ ಇನ್ನೊಬ್ರು ಕಿಸೆ ಒಳಗೆ ಹೋಗ್ತಾರೆ. ಸೊ ಎಲ್ಲ ಟ್ರಾನ್ಸಾಕ್ಷನ್ಗೆ ಯಾರು ಬಂದ್ಬಿಟ್ರು? ಮಹಾತ್ಮ ಗಾಂಧಿ. ಯಾವಾಗ ಇವ್ರು ಗಾಂಧಿ ಇರೋವರೆಗೂ ನಿಮಗೆ ಈ ತಲೆ ಎಲ್ಲಿವರೆಗಿದೆ? ನೀವು ಏನಾಗತ್ತೆ, ನಿನಗೆ ಬೆಲೆ ಇರುತ್ತೆ. ಒಂದು ಭಿಕ್ಷಾನ ಹೋಗ್ಬಿಟ್ಟು, ಅಣ್ಣ ಪೇಪರ್ ಕೊಡ್ತೀನಿ ಅಣ್ಣ, ಈ ಪೇಪರ್ ತೊಗೊಂಡು ಒಂದು 2 ಇಡ್ಲಿ ಕೊಡೋಣ ಅಂದರೆ ಮುಚ್ಕೊಂಡು ಹೊರಗಡೆ ಹೋಗೋನ್ಬಿಡ್ತಾರೆ. ಅದೇ ಒಂದು 500 ರೂಪಾಯಿ ತೊಗೊಂಡೋದ್ರೆ ಅವನಿಗೆ ಬೆಲೆ ಇಲ್ಲ, ಆದರೆ ಗಾಂಧಿಗೆ ಬೆಲೆ ಇದೆ. ಗಾಂಧಿಗೆ ಬೆಲೆ ಇರೋದ್ರಿಂದ ಅವನೇನು ಮಾಡ್ತಾನೆ, ಅಂಗಡಿ ಒಳಗೆ ಭಿಕ್ಷವನ್ನು ಒಳಗಡೆ ಕರ್ಕೊಂಬರ್ತಾನೆ. ಅದಕ್ಕೆ ನಾನು ತೋರಿಸ್ತೀನಿ ನೋಡಿ, ಒಂದು ನೋಟ್ ತೋರಿಸ್ತೀನಿ ನೋಡಿ. ಈಗ 2 ನೋಟ್ ಇದೆ ಇಲ್ಲಿ. ಇದು ಯಾರ ತಲೆ? ಇದು ಗಾಂಧಿ ತಲೆ. ನಮ್ಮ ಪಿತಾಮಹ, ನ್ಯಾಷನಲ್, ನಮ್ಮ ಫಾದರ್ ಆಫ್ ನೇಷನ್ ಅಂತ ಹೇಳ್ತಾರೆ, ನಮ್ಮ ರಾಷ್ಟ್ರಪಿತ ಇವರು. ಎಷ್ಟು ಚೆನ್ನಾಗಿದ್ದಾರೆ ಅವರು, ದೇವ್ರ ಸ್ತೋತ್ರವಾಗಲಿ. ನೋಡಿ, ಅವ್ರಿಗೆ 500 ರೂಪಾಯಿ ಬೆಲೆ. ಯಾವಾಗಲೂ ನಗ್ನಗ್ತಾ ಇರ್ತಾರೆ ಆ ಜೋಸೆಫ್ ಅವರು, ಅಳಲ್ಲ. ಇದು ಸರ್ಕಾರ ಮಾಡಿರೋ ಪೇಪರ್, ಇದು ಸಾಧಾರಣವಾದ ಪೇಪರು. ಈ ಸಾಧಾರಣದ ಪೇಪರ್ಲಿ ಒಂದು ನಂಬರ್ ಇದೆ, ಅದಕ್ಕೊಂದು ಡಿಜಿಟಲ್ ಇದೆ, ಸೆಂಟ್ರಲ್ ಒಂದು ಕೋಡ್ ಇದೆ, ನೆಕ್ಸ್ಟ್ ಅದ್ರಲ್ಲಿ ಮೇಲೆ ಅವ್ರದ್ದು ಚಿತ್ರ ಇದೆ, ನೆಕ್ಸ್ಟ್ ಫೈನಲ್ ಆಗಿ ಒಂದು ವ್ಯಾಲ್ಯೂ ಕಟ್ಟಿದ್ದಾರೆ. 500 ರೂಪೀಸು ವ್ಯಾಲ್ಯೂ ಅದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಈ ನೋಟ್ ಎಲ್ಲಿ ತೊಗೊಂಡೋಗಿ ನಂಜುಂಡಪ್ಪ ಅವರೇ, ಇಡೀ ಇಂಡಿಯಾದಲ್ಲಿ ಎಲ್ಲೋದ್ರೂ ಇದಕ್ಕೆ ಬೆಲೆ ಇದೆ. ಈಗ ರಾಜನೀತಿ ಅಲ್ವಾ, ರಾಜನೀತಿಯಲ್ಲಿ ಇದ್ದೀರಾ ನೀವು, ನಿಮ್ಮ ನೀತಿಯಲ್ಲಿಲ್ಲ. ನಿಮ್ಮ ನೀತಿ ಹೇಳುತ್ತೆ ನೀನು ಪಾಪಿ ಅಂತೇಳಿ, ಆ ದೇವ್ರ ನೀತಿ ಏನು ಹೇಳುತ್ತೆ? ನೀನು ನೀತಿವಂತ, ಪರಿಶುದ್ಧವಂತ, ಪರಲೋಕಕ್ಕೆ ಸಂಬಂಧಪಟ್ಟವನೇನು, ದೇವ್ರ ಕುಮಾರ, ಕರ್ತ ನಾಮದಲ್ಲಿ ಏನು ಬೇಡಿದ್ರು ಕೂಡ ನಿನಗೆ ಸಕ್ಸಸ್ಸು
ಆಗತ್ತೆ. ಅದನ್ನೇ ದೇವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಆ ರಾಜನೀತಿ ಅಂದ್ರೇನು, ನಿಮ್ಮ ತಲೆ ಮೇಲೆ ದೇವ್ರು ಮುದ್ರೆ ಹಾಕಿದ್ದಾರೆ. ಆ ಮುದ್ರೆ ಯೇಸುವಿನ ರಕ್ತದಿಂದ ಸ್ಥಾಪನೆ ಆಗಿದೆ. ಆ ಸ್ಥಾಪನೆ ಆದ ರಕ್ತವನ್ನ ಎಲ್ಲಿವರೆಗೆ ಸಾರ್ವಜನಿಕರಾಗಿ ನೀವು ಘೋಷಣೆ ಮಾಡ್ತೀರಾ, ಆಗ ರಕ್ತ ಬರ್ಬೇಕಾದ್ರೆ ದೇವದೂತ ಇಳಿದು ಬಂದ್ಬಿಡ್ತಾನೆ. 23:20 ಓದ ಮಾದನೆ ವಿಮೋಚನೆ ಕಾಂಡ. ಈಗೋ ದಾರಿಯಲ್ಲಿ ನಿಮ್ಮನ್ನು ಹಾ. ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಗೊತ್ತು ಮಾಡಿರುವ ಸ್ಥಳಕ್ಕೆ ಕರತರುವುದಕ್ಕೂ ದೂತನನ್ನು ದೇವದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ನಿಮ್ಮ ಮುಂದುಗಡೆಯಲ್ಲಿ ಕಳಿಸಿಕೊಡುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿ ಅವಿಧೇಯನಾಗಿರಬಾರದು. ಅವಿಧೇಯನಾದರೆ ನಿಮ್ಮನ್ನು ಕ್ಷಮಿಸಲಾರನು. ನನ್ನ ನಾಮದ ಮಹಿಮೆ ಆತನಲ್ಲಿ ಇರುವುದು. ಆಗ ನಿಮ್ಮ ಮೇಲೆಲ್ಲ ಏನಿದೆ ಸೋಫಿಯವರೇ, ದೇವರ ನಾಮದ ಮಹಿಮೆ ಡ್ಯಾನಿಯವರ ಮೇಲಿದೆ. ದೇವರ ನಾಮದ ಮಹಿಮೆ ಆಂಡ್ರೂ ಅವರ ಮೇಲಿದೆ. ದೇವರ ನಾಮದ ಮಹಿಮೆ ರೋಣಿಯವರ ಮೇಲಿದೆ. ದೇವರ ನಾಮದ ಮಹಿಮೆ ನೇತ್ರ ಅವರ ಮೇಲಿದೆ. ಅದಕ್ಕೆ ನೇತ್ರ ಬಂದು ಡಿಫ್ರೆಂಟ್ ಆಗಿದ್ದಾರೆ. ಅವರು ರಾಗು ಡಿಫ್ರೆಂಟ್ ಆಗಿದ್ದಾರೆ. ಜಶಂಬರ್ ಅವರು ಡಿಫ್ರೆಂಟ್ ಆಗಿದ್ದಾರೆ. ಇಡೀ ಊರೇ ಕಳ್ಳತನ ಮೋಸ ಏನೇನೋ ಮಾಡ್ತಾ ಇದ್ರು ಕೂಡ ಅನ್ಯ ಜನ ಆಯಪ್ಪ ಮದೇ ಇಲ್ಲ, ನಾ ಮಾಡಕ್ ಹೋಗಲ್ಲ, ರಾಜನೀತಿಯಲ್ಲಿದ್ದೀನಿ, ನಾನು ದೇವ ನೀತಿನ ನಡೀತಾ ಇದ್ದೀನಿ. ಕಾಂತಕುಮಾರ್ ಹೇಳಿದ ಇಲ್ಲ, ನಾನು ತಪ್ಪು ಮಾಡಲ್ಲ. ತಪ್ಪೇ ನಡೀತಾ ಇದ್ರು ಕೂಡ ಆ ತಪ್ಪು ನಂಗೆ ಸಂಬಂಧ ಪಟ್ಟಿದ್ದಲ್ಲ. ಯಾಕಂದ್ರೆ ಐ ಆಮ್ ಕ್ಯಾರಿಂಗ್ ದ DNA ಆಫ್ ದ ಬ್ಲಡ್ ಆಫ್ ಜೀಸಸ್. ಯೇಸು ರಕ್ತವನ್ನ ನಾ ಹೊತ್ಕೊಂಡು ನಡೀತಾ ಇದ್ದಾನೆ. ನನಗಾಗಿ ದೂತ ಬರ್ತಾ ಇದ್ದಾನೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಅದು ಕಟ್ಟಲ್ಪಡತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಆಗ ಬಿಚ್ಚುವ ಕಟ್ಟುವ ಅಧಿಕಾರ ಅನಿಲ್ ಅವರೇ ನಿಮ್ಮ ನಾಲ್ಗೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಅದನ್ನ ಮಾಡೋದಕ್ಕೆ ಪೈತಾತ್ಮ ಕೆಲಸ ಮಾಡ್ತಾರೆ. ಅದನ್ನ ಹೋಗಿ ತಗೊಂಡು ಬರೋದು ಯಾರ ಕೆಲಸ ಅಂದ್ರೆ ದೇವದೂತನ ಕೆಲಸ. ದೇ ಆರ್ ಆಲ್ ದ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಊಳಿಗ ಆವಿಗಳು. ಮಿನಿಸ್ಟ್ರಿಂಗ್ ಸ್ಪಿರಿಟ್ ಅಂದ್ರೆ ಅವರು ದೇವದೂತರು. ನಿನ್ನ ಶಬ್ದಕ್ಕೆ ಅವ್ರು ವಾಯಿಸ್ತಾ ಇರ್ತಾರೆ. ನನ್ನ ಮಗಳು ಯಾವಾಗ ಹೇಳ್ತಾಳೆ ಅದನ್ನು ವಾಕ್ಯದ ಪ್ರಕಾರ ಹೇಳ್ಬೇಕು. ನೀವು ವಾಕ್ಯದ ಎಕ್ಸ್ಪ್ರೆಸ್ ಹೇಳತ್ತಮ್ಮ ಇಂಗ್ಲಿಷಲ್ಲಿ. My angel will go ahead of you and bring you into the land of the Amorites, Hittites, Perizzites, Canaanites, Hivites, and Jebusites, and I will wipe them out. Do not bow down before their gods or worship them or follow their practices. You must demolish them and break their sacred stones to pieces. Worship the Lord your God, and his blessing will be upon your food and water. Amen. I will take away sickness from among you, and none will miscarry or be barren in your land. I will give you a full lifespan. Now you have to read the 20th verse. Behold, see, I'm sending an angel ahead of you to guard you along the way and to bring you to the place I have prepared. Pay attention to him and listen to what he says. Do not rebel against him. He will not forgive your rebellion since my name is in him. ಆಗ ಮೊದಲನೇ ಭಾಗ ಏನಂದ್ರೆ ವೀರೇಶ್ ಅವರೇ, ದೂತ ಬಂದ್ಬಿಟ್ಟಿದ್ದಾನೆ, ರಕ್ತ ಬಂದ್ಬಿಟ್ಟಿದೆ ನಿನ್ ಮೇಲೆ. ನೀನೊಬ್ಬ ಸಾಧಾರಣ ಮನುಷ್ಯ ಅಲ್ಲ, ನೀನೊಬ್ಬ ರಾಜರಿಗ ಮನುಷ್ಯ. ಸಿಂಹದ ಹೊಟ್ಟೆಲಿ ಹುಟ್ಟಿದ್ಯಾ ನೀನು. ಆ ರಕ್ತ ಕೆತ್ಕೊಂಡಿದ್ಯಾ. ಸೊ ಸಾಧಾರಣ. ಅದಕ್ಕೆ ಅರಮನೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಏನು ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನೀವು ಗೋಲಿ ಆಡ್ತಿದ್ದ ಅವ್ರ ಮಕ್ಳ ಜೊತೆ ಸೇರ್ಕೊಬೇಡ, ನೀನು ನನ್ನ ಮಗ, ನೀನು ಅರಮನೆಯಲ್ಲಿ ಹುಟ್ಟಿದ್ಯಾ ನೀನು ಅಂತ ಹೇಳಿ ತಂದೆ ತಾಯಿ ಹೇಳ್ಕೊಡ್ತಾರೆ. ನೋಡಿದ್ದೀರಾ ಅದನ್ನು ಅಲ್ವಾ? ನಮ್ಮನೇಲಿ ಆ ಥರ ಹೇಳ್ತಾರೆ. ನಮ್ಮ ಅಪ್ಪನ ಥರ ನಡ್ಕೋ ನೀನು, ಅಮ್ಮನ ಥರ ನಡ್ಕೋ ನೀನು, ಥರ್ಡ್ ಕ್ಲಾಸ್ ಥರ ಇರಬೇಡ ನೀನು, ನಮ್ಮ ಮನೆ ಮಾನ ತೆಗಿಬೇಡ. ಆಗ ದೇವರ ನೀತಿ ಅಂದರೆ ನೀನು ದೇವರ ರೆಪ್ರೆಸೆಂಟೇಟಿವ್ ಆಗಿದೆಯಾ, ದೇವರ CEO ಆಗಿದೆಯಾ. ಇವತ್ತು ನೋಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ದೇವರ CEO ಆಗಿದ್ದೀನಿ. ನಾನು ಹೇಳೋ ಎಲ್ಲ ಮಾತುಗಳನ್ನ ಅವ್ರ ಬಾಯಲ್ಲಿ ಬಾಯಿಟ್ಟು ಮಾತಾಡೋದ್ರಿಂದ ನನಗೂ ನಿಮಗೂ ಮತ್ತು ದೇವರಿಗೆ ನಾನು ಮಧ್ಯಸ್ಥನಾಗ್ಬಿಟ್ಟೆ. ನಿಮ್ಮ ಹತ್ರ ಏನೇ ಕಮ್ಯುನಿಕೇಟ್ ಮಾಡಬೇಕಾ, ದೇವ್ ನನ್ನ ಮೂಲಕ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ. ಕೆಲವು ಟೈಮ್ ಸಿಸ್ಟಮ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಕೆಲವು ಟೈಮ್ ನಮ್ಮ ಸಭೆಯಲ್ಲಿ ಕೆಲವರಿಗೆಲ್ಲ ಹೋಲಿ ಸ್ಪಿರಿಟ್ ಗಿಫ್ಟ್ ಇದೆ, ಅವ್ರ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಆಗ ದೇವ್ ನಮ್ಮ ಜೊತೆ ಆ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಕಮ್ಯುನಿಕೇಷನ್ ಇರೋವರೆಗೂ, ಕಮ್ಯುನಿಕೇಷನ್ ಯಾವಾಗೂ ಇರುತ್ತೆ, ನಾನು ದೇವ್ರದ ಸಂಪರ್ಕ ಆಗಿರೋವರೆಗೂ ಅದು ಕಮ್ಯುನಿಕೇಟ್ ಆಗಿರುತ್ತೆ. ಅಂದರೆ ನನ್ನ ಹತ್ರ ಬಲ್ಪ್ ಇದ್ದಂಗೆ ಹಿಂದ್ಗಡೆ 2 ವೈರ್ ಇದೆ. ಆ ವೈರ್ ಕಂಬಕ್ಕೆ ಫಿಕ್ಸ್ ಮಾಡಿದ್ದೀನಿ. ಆ ಕಂಬದಲ್ಲಿ ಫಿಕ್ಸ್ ಆಗಿರೋವರೆಗೂ ಈ ಮೂತಿಲಿ ಲೈಟ್ ಆನ್ ಆಗ್ತಾ ಇರುತ್ತೆ. ಇದೇನೋ ಡಿಸ್ಕನೆಕ್ಟ್ ಆಗ್ಬಿಡ್ತು ಅಂದರೆ ಇದು ಕಪ್ಪು ಬಲ್ಪ್ ಇದ್ದಂಗೆ ಇರ್ತದೆ. ಇದು ಸುಡು ಮುಂಜೆ ಸುಂಡಾಗ ಥರ. ಅದಕ್ಕೆ ಕೆಲವರು ಹೇಳ್ತಾರೆ, ಏನು ಪಿಶಾಚಿ ಥರ ಇದೆಯಾ, ಏನು ಮೂತಿಲಿ ಒಂಥರ ಇದೆಯಾ, ಏನು ಒಂಥರ ದೆವ್ವ ಥರ ಕಾಣ್ತಾ ಇದೆಯಾ, ಅಲ್ಲ ಏನು ಪಿಶಾಚಿ ಥರ ಇದೆಯಾ ನೀನು, ಏನು ಆ ಥರ ಮಲಗಿದೆ ಬಕಾಸುರ ಥರ ನಾವೇ ಹೇಳ್ತೀವಿ. ಯಾಕಂದ್ರೆ ಪ್ರೆಸೆನ್ಸ್ ಹೊರಟೋಗ್ಬಿಡತ್ತೆ. ಅದಕ್ಕೆ ಆ ಪ್ರೆಸೆನ್ಸ್ನ ಮೇಂಟೈನ್ ಮಾಡ್ಬೇಕು ನಂಜುಂಡಪ್ಪ ಅವರೇ. ಅನುದಿನ ನಾವು ಅದಕ್ಕೆ ಮೇಲೆ ಆ ದೇವರುಗಳ ಬಗ್ಗೆ ಹೇಳ್ತಾರೆ, ಈ ಲೋಕದ ನಡವಳಿಕೆ ಅನುಸರಿಸದೆ ದೇವರ ಜೀವಳ ವಾಕ್ಯದ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಂಡು
ಪರಲೋಕ ಭಾವದವರಾಗಿರಿ. ಡು ನಾಟ್ ಬಿ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಎ ಟ್ರಾನ್ಸ್ಫರ್ಮ್ ಬೈ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ರಿನ್ಯೂ ಮಾಡ್ಕೊಳ್ಳಿ. ಟ್ರಾನ್ಸ್ಫಾರ್ಮ್ ಯುವರ್ ಮೈಂಡ್ ಬೈ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿ. ಆಗ ಇದು ಮ್ಯಾನ್ಯಲ್ ಇದ್ದಂಗೆ. ದೇವ್ರನ್ನ ನೀವು ನೋಡಬೇಕಾ, ವಾಕ್ಯ ಓದಬೇಕು. ದೇವ್ರ ಹತ್ರ ಪ್ರೀತಿ ಮಾಡಬೇಕಾ, ವಾಕ್ಯ ಓದಬೇಕು. ಎಲ್ಲದಕ್ಕೂ ಇಂಟರ್ಮೀಡಿಯೇಟ್ ಆಗೋಯ್ತು ನೋಡಿ ಅದು. ಅದಕ್ಕೋಸ್ಕರವಾಗಿ ಈ ರಕ್ತ ಅನ್ನೋದು ತುಂಬ ಪ್ರಾಮುಖ್ಯವಾದದ್ದು. ಅದಕ್ಕೆ ದೇವರು ತನ್ನ ದೂತನ ಮುಂದೆ ಕಳಿಸ್ತೀನಿ ಅಂತಾರೆ. ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾರೆ, ಹೆದರಬೇಡಿ, 40 ವರ್ಷ ನೀವು ಪ್ರಯಾಣ ಮಾಡಬೇಕಾಗಿದೆ. ಈ 40 ವರ್ಷ ಪ್ರಯಾಣದಲ್ಲಿ ನಾನು ಬರೋಕ್ಕಾಗಲ್ಲ, ಸಿಂಹಾಸನದಲ್ಲಿ ಬ್ಯುಸಿಯಾಗಿದ್ದೀನಿ, ನನ್ನ ದೂತನ ಕಳಿಸ್ತೀನಿ. ಈ ದೂತನ ಕಳಿಸಿ ಏನು ಗೊತ್ತಾ, ನಿಮ್ಮನ್ನು ಕಾನಾನ್ ದೇಶಕ್ಕೆ ಹೋಗಿ ತಲುಪಿಸೋವರೆಗೂ ಅವನು ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ನಿಮ್ಮ ಸ್ಪಿರಿಚುವಲ್ ಜರ್ನಿ, ಎಕ್ಸೋಡಸ್ ಮೀನ್ಸ್ ಇಟ್ಸ್ ಎ ಜರ್ನಿ. ವಿಮೋಚನ ಕಾಂಡ ಅಂದ್ರೆ ಇದು ಪ್ರಯಾಣ. ಯಾರೊಂದಿಗೆ ಪ್ರಯಾಣ? ದೇವರೊಂದಿಗೆ ಪ್ರಯಾಣ. ಬಿಡುಗಡೆ ಆದ ಚಯನ, ಬಿಡುಗಡೆ ಆಗಿರುವಂತ ದಾಸತ್ವದಲ್ಲಿ ಇದ್ದಂತ ಜನರಾಗಿದ್ದ ನಾವು ಈಗ ಪರಿಶುದ್ಧರಾದ ಜನರಾಗಿ ಬದಲಾವಣೆ ಆಗ್ಬಿಟ್ವಿ. ಪರಿಶುದ್ಧರಾದ ಜನ ಆಗೋದು ಮಾತ್ರ ಅಲ್ಲ, ನೀ ದೇವರೊಂದಿಗೆ ನಡೆಯುವಂತ ಜನರಾಗಿ ಆಗಬೇಕು. ದೇವರೊಂದಿಗೆ ನಡೀತಾನೆ. ಎಲ್ಲ ಕೈ ಮೇಲೆ ಬರಬೇಕು. ನಾ ದೇವರೊಂದಿಗೆ ಯಾವಾಗಲೂ ನಡೀತಾರೆ. ಬಿಡುಗಡೆ ಕೊಡುವ ರಕ್ತ ಜಯ, ಜಯ ಮೇಲೆ ಜಯ ಕೊಡುವ ರಕ್ತ ಜಯ. ಬಿಡುಗಡೆ ಕೊಡುವ ರಕ್ತ ಜಯ, ಜಯ ಮೇಲೆ ಜಯ ಕೊಡುವ ರಕ್ತ ಜಯ. ಬಿಡುಗಡೆ ಕೊಡುವ ರಕ್ತ ಜಯ, ಜಯ ಮೇಲೆ ಜಯ ಕೊಡುವ ರಕ್ತ ಜಯ. ಬಲಹೀನ ನೀಗಿಸುವ ರಕ್ತ ಜಯ, ಬಲಹೀನ ನೀಗಿಸುವ ರಕ್ತ ಜಯ. ಬಲವನ್ನು ನೀಡುವ ರಕ್ತ ಜಯ, ಬಲವನ್ನು ನೀಡುವ ರಕ್ತ ಜಯ. ರಕ್ತ ಜಯ, ಹೋ 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 ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ ಜಯ, ಹೋ 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 ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಆಗ ಒಂದೇ ರಾತ್ರಿಯಲ್ಲಿ ಇವರು ಶ್ರೀಮಂತರಾಗ್ಬಿಟ್ರು. ಹೇಳಿ, ಒಂದೇ ರಾತ್ರಿಯಲ್ಲಿ ಇಸ್ರಾಯೇಲರು ಶ್ರೀಮಂತರಾಗ್ಬಿಟ್ರು. ಈಗ ಶ್ರೀಮಂತರಾದ್ಮೇಲೆ ಹಣ ಹೆಂಗ್ ಖರ್ಚು ಮಾಡೋದು ಅವ್ರಿಗೆ ಗೊತ್ತಿಲ್ಲ. ದೇ ಡೋಂಟ್ ನೋ ಹೌ ಟು ಎಕ್ಸ್ಪೆಂಡ್ ದ ಮನಿ. ದೇ ಡೋಂಟ್ ನೋ ವ್ಯಾಲ್ಯೂ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಮನಿ. ಆಗ ಹಣ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ, ಲಿಸನ್ ಮಾಡಿ ಕೇರ್ಫುಲ್ ಆಗಿ, ಹಣದ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ, ಹಣದ ಮಹಿಮೆ ಗೊತ್ತಾಗ್ಬೇಕಂದ್ರೆ ಹಣ ಕೊಟ್ಟೋನು ಯಾರು ಅನ್ನೋದು ಗೊತ್ತಾಗ್ಬೇಕು. ಇವಾಗ ಹುಟ್ಟಬೇಕಾದ್ರೆ ದ ಇನ್ಫ್ಯಾಂಟ್ ಬೇಬಿ ವಾಸ್ ಇಂಟ್ರಡ್ಯೂಸ್ಡ್ ಬೈ ದ ಗೋಲ್ಡ್ ಅಂಡ್ ಸಿಲ್ವರ್ ಅಂಡ್ ಮಿಲ್ಕ್ ಪೀಪಲ್ ಆಫ್ ಗಾಡ್. ಚಿನ್ನದೊಂದಿಗೆ ತಂದ್ರು ಮಕ್ಕಳೇ. ಆಗ ಮಗು ಎದ್ಬಿಟ್ಟು, ಚಿನ್ನ ಯಾಕೆ ತಂದಿದ್ದೀರಾ ನೀವು, ನಾವು ಪೆಂತಗೋಸ್ತದಲ್ಲಿ ಇರೋರು, ನಿಮಗೆ ಗೊತ್ತಿಲ್ವಾ ಅಂತ ಮಗು ಎದ್ದು ಮಾತಾಡ್ತಾ, ತಥಾಸ್ತು, ಹೋಗ್ರೆ ಚೆನ್ನಾಗಿ ಕೊಟ್ಟಿದ್ರೆ ಹೋಗ್ರು ಅಂತ ಹೇಳುತ್ತೆ. ಸೊ ಚಿನ್ನ, ಧೂಪ, ಮೀರ ಏನು ತೋರಿಸಿದೆ? 3 ವಸ್ತುಗಳು. ಚಿನ್ನ ಬಂದು ರಾಜನಿಗೆ ಸಂಬಂಧಪಟ್ಟಿದ್ದು, ಧೂಪ ಬಂದು ಯಾಜಕನಿಗೆ ಸಂಬಂಧಪಟ್ಟಿದ್ದು, ಮತ್ತೆ ರಕ್ತಬೋಳ ಬಂದು ಪ್ರವಾದಿಗೆ ಸಂಬಂಧಪಟ್ಟಿದ್ದು. ಆ 3 ಏನು ಹರಕೆ ಅಂದರೆ ಆ ಮಗುಗೆ ಏನು ಅಡ್ಡ ಬೀಳ್ತಂದೆ, ನೀನೇ ರಾಜ, ನೀನೇ ಪ್ರವಾದಿ, ನೀನೇ ಯಾಚಕ. ನೀನೇ ಪ್ರವಾದಿ, ನೀನೇ ಯಾಚಕ, ನೀನೇ ರಾಜ. ಆ 3 ನಮಗೆ ಕೊಟ್ಟಿದ್ದಾರೆ ಅಪ್ಪ. ನಾನು ರಾಜ್ಯದ ಮಗ, ನಾ ಪ್ರವಾದಿ ಮಗ, ನಾನು ಯಾಜಕನ ಮಗ. ಎಲ್ಲಿವರೆಗೆ ಆ ದೇವರ ರಾಜ್ಯ ನಮ್ಮಲ್ಲಿ ಬರುತ್ತೆ, ಆ ಯಾಜಕತ್ವ ನಮ್ಮ ಒಳಗೆ ಬರಲ್ಲ. ಅದಕ್ಕೆ ಬೇರೆ ಹೇಳ್ತಾರೆ, ಯಾಜಕತ್ವ, ಆ ಪ್ರವಾದಿಯ ಉದ್ಯೋಗ, ಆ ರಾಜರಿಗ, ಆ ಪ್ರವಾದಿಯ ಯಾಜಕತ್ವ ಎಲ್ಲವನ್ನ ದೇ ನಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಏನು ಅಡಿಯಾಳ ಗೊತ್ತಾ? ದಿಸ್ ದ ಸೈನ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ ಫಾರ್ ಯು. ಇಸ್ರಾಯೇಲ್ ಮಕ್ಕಳಿಗೆ 10 kg ಚಿನ್ನ ಕೊಟ್ಟರು ನಂಜುಂಡಪ್ಪ ಅವರೇ. ಆಗ ಇಸ್ರಾಯೇಲ್ ಮಕ್ಕಳು ಏನು ಹೇಳಿದ್ರು? ದೇವರೇ, ನಾವು ಪೆಂತಗೋಸ್ತಂತ ನಿಮ್ಗೆ ಗೊತ್ತಿಲ್ಲ ದೇವರೇ, ನಮಗೋಗಿಂಥದ್ದೆಲ್ಲ ಕೊಟ್ಟು ನಮ್ಮನ್ನ ಮರಳು ಮಾಡಿ ಪಾಪದಲ್ಲಿ ಬೀಳಿಸ್ತಿಲ್ಲ ದೇವರೇ, ನೀನೊಂದು ದೇವರಾ ಅಂತ ಕೇಳಿದ್ರ? ಇಲ್ಲ, ಅಪ್ಪ ಹೇಳ, ಮುಚ್ಕೊಂಡು ತೊಗೊಂಡೋಗೋ, ನಾನೇ ಕೊಡ್ತಿರೋದು ನಿನಗೆ. 10 kg ಗೋಲ್ಡ್ ಎಷ್ಟು? ಟೊಮೊಟೊ ಎಷ್ಟು? 10 kg
ಗೋಲ್ಡ್ ಎಷ್ಟು ಕೆ ಜಿ? ಗೋಲ್ಡ್ ಎಷ್ಟು? 1.5 ಕೋಟಿ ಕೆ ಜಿ. 10 ಕೆ ಜಿಗೆ ಎಷ್ಟಾಯಿತು? 15 ಕೋಟಿ. 20 ಕೆ ಜಿಗೆ ಎಷ್ಟಾಯಿತು? 30. ಒಂದೇ ರಾತ್ರಿ ಹೇಳಿ, ಒಂದೇ ರಾತ್ರಿಯಲ್ಲಿ ಅದೇ ರಾತ್ರಿಯಲ್ಲಿ 30 ಕೋಟಿಗಳ 30 ಕೋಟಿಯ ಆಸ್ತಿಯ ಮಾಲೀಕರಾದ್ರು. ಆಸ್ತಿಯ ಮಾಲೀಕರಾದರು. ಈಗ ದೇವ್ರು ಹೇಳ್ತಾರೆ ಅದೆಲ್ಲ ಎತ್ಕೊಂಬ, ಅದೆಲ್ಲ ಎತ್ಕೊಂಡು ನನ್ನ ಜೊತೆ ನಡಿ ಅಂತ ಹೇಳ್ತಾರೆ. ಅದನ್ನ ಎತ್ಕೊಂಡು ನೋಡಿ, ಅಷ್ಟೆಲ್ಲ ಎತ್ಕೊಂಡ್ರು, ಅರಣ್ಯಕ್ಕೆ ಬಂದ್ರು, ದುಡ್ಡಿತ್ತು, ಅದು ನೀರಿರಲಿಲ್ಲ. ದ ವಾಸ್ ಮನಿ ಬಟ್ ದ ವಾಸ್ ನೋ ವಾಟರ್. ಸೊ ವಾಟ್ ಗಾಡ್ ವಾಂಟ್ ಟು ಸೇ ಟು ದೆಮ್, ಇಟ್ಸ್ ನಾಟ್ ದ ಮನಿ ಫಾರ್ ಯು, ಇಟ್ಸ್ ಮೀ. ನಾನು ನಿಮ್ಮ ಜೊತೆ ಇರಬೇಕು. ಹಣ ಮುಖ್ಯ ಅಲ್ಲ. ಹಣ ನಿಮ್ಗೆ ಕೊಟ್ಟಿರೋದು ಒಂದು ಸೈನ್, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಒಂದು ಸೈನ್. ಅದು ನಿಮ್ಮ ಆಶೀರ್ವಾದ ಮಾಡಿದ ನನ್ನ ಸೈನು. ಅದು ನಮ್ಮ ಜೊತೆ ನಡಿಬೇಕಾದ್ರೆ, ಅದಕ್ಕೆ ಸಭೆಯೊಳಗೆ ಬಂದಿದ್ದೀನಿ, ನೀವೆಲ್ಲ ನಡಿಬೇಕು ದೇವ್ರ ಜೊತೆ. ಹಲ್ಲೆಲೂಯಾ. ಹೇಳಿ, ನಾನು ದೇವರೊಂದಿಗೆ ನಡೀತೀನಿ. ನಾನು ದೇವರೊಂದಿಗೆ ನಡೆಯುತ್ತೇನೆ. ಆಗ ಮದುವೆ ಆಗೋದೇನಕ್ಕೆ ಡ್ಯಾನಿ ಅವರೇ? ಮದುವೆ ಆಗೋದೇನಕ್ಕೆ? ಹೆಂಡತಿಯೊಂದಿಗೆ ನಡೆಯೋಕ್ಕೆ ಅಲ್ವಾ? ಹೆಂಡತಿ ಗಂಡನೊಂದಿಗೆ ನಡೆಯೋಕ್ಕೆ. ಹೆಂಡತಿ ಆಂಟಿ ಅಂಕಲ್ ಜೊತೆ ನಡೆಯೋಕ್ಕೋ ಇಲ್ಲ ಗಂಡ ಆಂಟಿಯೊಂದಿಗೆ ನಡೆಯೋಕ್ಕಲ್ಲ. ಅವ್ರ ಮದುವೆ ಆಗೋದೇ ಸಂಬಂಧ ಏನು? ಅವರಿಬ್ರು ಒಂದಾಗಿ ನಡೆಯೋಕ್ಕೆ. ದೇವ್ರ ನಮಗಿಸ್ತೋದು. ಆಗ ಈ ರಕ್ಷಣೆ ಅನ್ನೋದು ಕೂಡ ಪಸ್ಕ ಹಬ್ಬ. ನೀವು ದೇವರೊಂದಿಗೆ ಒಂದಾಗ್ಬಿಟ್ರಿ, ಈ ಪ್ರಯಾಣ ಆರಂಭ ಆಯಿತು. ಈ ಪ್ರಯಾಣ ಕೊನೆಯವರೆಗೂ ದೇವ್ರ ಜೊತೆ ನಡ್ಕೊಂಡು ಹೋಗ್ಬೇಕು. ನಾವು ನಡಿಬೇಕು. ಆಗ ನಡಿಬೇಕಾದ್ರೆ ಅನೇಕ ಹೋರಾಟಗಳು, ಅನೇಕ ಸಂಕಷ್ಟಗಳು, ಅನೇಕ ಬಂಧನಗಳು ನೀವು ಬರುತ್ತೆ. ಅದು ನಿಮ್ಮನ್ನು ಶ್ರೀಮಂತರಾಗಿ ಮಾಡೋಕ್ಕೆ ಫಸ್ಟ್ ದೇವರು ಅಡಿಯಾಳ ಕೊಡ್ತಾರೆ, ಗುರುತು ಕೊಡ್ತಾರೆ. ಆ ಗುರುತು ಕೊಟ್ಟು ದೇವರು ಆ ರಕ್ತದ ಮೂಲಕ ಸ್ಥಾಪನೆ ಮಾಡ್ತಾರೆ. ಆಗ ರಕ್ತ ಏನು ಮಾಡುತ್ತೆ? 24 ಗಂಟೆ ಕ್ಯಾರನ್ನವರು ನಿಮ್ಮ ಪರವಾಗಿ ಅದು ಮಾತಾಡ್ತಾ ಇರುತ್ತೆ. 24 hours ತಂದೆಯ ಬಲಗಡೆ ಸ್ಥಾನದಲ್ಲಿ ಕೂತ್ಕೊಂಡು ಏಸಪ್ಪ ನಮಗಾಗಿ ಜಪ ಮಾಡ್ತಾ ಇರ್ತಾರೆ. ಮಗಳನ್ನ ಆಶೀರ್ವಾದ ಮಾಡು, ನನ್ನ ಮಗನ ಆಶೀರ್ವಾದ ಮಾಡು, ವಿನೋದ್ನ ಆಶೀರ್ವಾದ ಮಾಡು, ನಾಗರಾಜ್ನ ಆಶೀರ್ವಾದ ಮಾಡು, ನಾಗವೇಣಿನ ಆಶೀರ್ವಾದ ಮಾಡು, ನಾಗರತ್ನ ಆಶೀರ್ವಾದ ಮಾಡು, ಸೋನಿನ ಆಶೀರ್ವಾದ ಮಾಡು, ಮಂಜುನ ಆಶೀರ್ವಾದ ಮಾಡು ಅಂತೇಳಿ 24 ಗಂಟೆ ಅವ್ರು ಪ್ರೇ ಮಾಡ್ತಾ ಇದ್ದಾರೆ. 24 ಗಂಟೆ ಭೂಮಿ ಮೇಲೆ ನೀನು ದೇವರೊಂದಿಗೆ ನಡೀತಾ ಇರಬೇಕು. ಅಂದ್ರೆ ಏನು? ಅಲ್ಲಿ ದೇವ್ರು ಏನು ಚಿಂತೆ ಯೋಚನೆ ಮಾಡ್ತಾರೆ, ಆ ಯೋಚನೆ ನಿನಗಿರಬೇಕು. ಆ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡೋ ಪಟ್ಟಕ್ಕೆ ತಂದಿದ್ದಾರೆ. ಸೊ ಅದ್ಭುತವಾದ ಈ ಒಂದು ಪಸ್ಕ ಹಬ್ಬದಲ್ಲಿ ನಾವು ಬಂದಿದ್ದೀವಿ. ಈ ಪಸ್ಕ ಹಬ್ಬದಲ್ಲಿ ನೀವು ಭಾಗವಹಿಸಬೇಕಾದ್ರೆ ಒಡಂಬಡಿಕೆ ಅನ್ನೋದು ಸ್ಥಿರ ಆಗತ್ತೆ. 2ನೇದು ರಕ್ಷಣೆ ಅನ್ನೋದು ಗುರುತು ಕೊಡ್ತಾರೆ. 3ನೇದು ನಿಮ್ಮ ಕ್ಷಮೆಯನ್ನು ದೇವರು ಕಂಪ್ಲೀಟಾಗಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು ಶತ್ರುಗಳ ಮೇಲೆ ನಿಮಗೆ ಅವರು ಜಯ ಕೊಡ್ತಾರೆ. ದೂತ ಬಂದ್ಬಿಟ್ಟ. ಯಾಕೆ? ಎಲ್ಲೆಲ್ಲಿ ಹೋಗ್ತೀಯಾ? ಜಾನ್ ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲಿ ದೂತ ಹೊರಟು ಬರ್ತಾನೆ. ಲೀಲಾ ರೂಪ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ದೇವದೂತ ವೀರೇಶ್ ಜೊತೆ ಹಿಂದೆ ಹೋಗ್ತಾರೆ. ಯಾಕಂದ್ರೆ ನಿಮಗೆ ಬಿಡುಗಡೆ ಕೊಡೋದಕ್ಕಾಗಿ ಅವ್ರು ಬರ್ತಾರೆ. ದೂತ ಬಂದಿದ್ದಾನೆ. ಆಗ ನನ್ನ ಪ್ರಿಯ ದೇವ ಮಕ್ಕಳು, ಈ ಪಸ್ಕ ಹಬ್ಬದಲ್ಲಿ ದೇವರು ನಿಮಗೋಸ್ಕರವಾಗಿ ಮೂಲ ಸಂಪತ್ತುಗಳ ವರ್ಗಾವಣೆ ಮಾಡೋದಕ್ಕೆ ಅವ್ರು ರೆಡಿ ಆಗ್ತಾರೆ. ಆಗ ನಿಮ್ಗೆ ಆಸೆ ಇರಬೇಕು ಅಲ್ವಾ? ಈ ಪಸ್ಕ ಹಬ್ಬಕ್ಕೆ ಬಂದಿದ್ದೀನಿ, ನಾನು ಹೇಳಿದೆಲ್ಲ ಬರ್ತ್ಡೇ ಆಚರಿಸ್ಕೋಬೇಕಾದ್ರೆ ನೀವು ರೆಡಿ ಆಗ್ತೀರಾ, ಆಗ್ತೀರಾ ಅಲ್ವಾ? ಇಡೀ ವರ್ಷ 10 ಗಂಟೆ 11 ಗಂಟೆಗೆ ಎದ್ದಿರ್ತೀರಾ. ಆದರೆ ಬರ್ತ್ಡೇ ದಿನ ಕರೆಕ್ಟಾಗಿ 7:15 ಎದ್ಬಿಟ್ಟಿರ್ತೀರ ನೀವು. ಅಲಾರಾಮೇ ಬೇಡ ನಿಮಗೆ. ಇವಾಗ ಆ ಥರ ಒಂದು ಇವಾಗ ಶೋ, ಇವಾಗ ರಾತ್ರಿ ಬಂದು ಕೇಕ್ ತಂದು ಅವ್ರ ಮುಖದ ಮೇಲೆ ಇಷ್ಟ ಆಗ್ತದೆ. ಇವನು ಹುಟ್ಟಿದಾರೆ ಅಲ್ವಾ? ಕೆಲವು ಕಡೆ ಮೊಟ್ಟೆ ಎಸಿತಾರೆ. ನೀನು ಹುಟ್ಟಿಯೋದಕ್ಕೆ ನೀನು ಇದೆಲ್ಲ ರೆಡಿ ಮಾಡ್ಕೊಳ್ತೀಯ. ಹೊಸ ಬಟ್ಟೆ, ಹೊಸ ರೂಪ, ಹೊಸ ವಸ್ತುಗಳು ಎಲ್ಲ ರೆಡಿ ಮಾಡ್ತೀಯ. ದೇವ್ ನಿನಗಾಗಿ ಸತ್ತಿದಾರಲ್ಲ, ಅವ್ರಿಗಾಗಿ ನೀ ಏನು ರೆಡಿ ಮಾಡ್ಕೊಳ್ತಿದ್ಯಾ? ಇದು ಕರ್ತನ ಮಂದಿರ. ಈ ಮಂದಿರದೊಳಗೆ ದೇವ್ರು ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ. ನೋಡಿ, ಈ ಮಂದಿರದಲ್ಲಿ ನಾನು ಇಡೋಕ್ಕೆ ಇಷ್ಟಪಟ್ಟಿರೋದ್ರಿಂದ, ನಾನು ಇಷ್ಟು ಕ್ಲೋಸ್ ಆಗಿ ಇರೋದ್ರಿಂದ ನೀವೆಲ್ಲ ನನ್ನ ಜೊತೆ ಕ್ಲೋಸ್ ಆಗಿದ್ದೀರಾ. ನಾನು ಏನೆಲ್ಲ ಹೇಳ್ತೀನಿ ವಾಕ್ಯ ಕೈಗೊಂಡು ನಡೀತೀರಾ. ಮನೆಗೆ ಹೋಗಿ ಮತ್ತೆ ಅಪ್ಪ ಈ ಥರ ಹೇಳಿದ್ದಾರೆ, ಈ ವಾಕ್ಯ ಈ ಥರ ಇದೆ, ಈ ಥರ ನಡಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ? ಅಪ್ಪನ ಜೊತೆ ನೀವು ಜೊತೆ ಸಹಕಾರ ಮಾಡ್ತೀರಾ, ಸಾಥ್ ಕೊಡ್ತೀರಾ. ಅದಕ್ಕೋಸ್ಕರ ಚೆನ್ನಾಗಿ ಪ್ರೇ ಮಾಡಬೇಕು, ವಾಕ್ಯ ನುಡಿಬೇಕು, ಅರಿಕೆ ಮಾಡಬೇಕು. ತುಂಬ ಕೆಲಸ ಇದೆ. ಮಗು ಹುಟ್ಟೋದು ತುಂಬ ಈಸಿ, ಆದರೆ ಬೆಳೆಯೋದು ತುಂಬ ಕಷ್ಟ. ಮಗು ಬೇಗ ಹುಟ್ಬಿಡುತ್ತೆ, 9 ತಿಂಗಳಿಗೆಲ್ಲ ಟಕ್ಕೊಂದು ಬಂದ್ಬಿಡುತ್ತೆ. ನೋಡಿ ಬ್ಲೂ ಪ್ರಿಂಟು ಹಂಗೆ ಜಯಣ್ಣ ಥರನೇ ಇರ್ತದೆ ನೋಡಿ. ಅದಾಗೆ ಅಲ್ವಾ ಶಿವಣ್ಣ ಥರನೇ ಇರ್ತದೆ ನೋಡಿ, ಮನೋಜ್ ಥರನೇ ಇರ್ತದೆ ನೋಡಿ. ಅಯ್ಯೋ ಮನೋಜ್ ಅಲ್ಲ, ಮನೋಹರ್ ಥರ. ಹುಟ್ಟೋದು ಈಸಿ. ಹುಟ್ಟಿದಾಗ ಅಲ್ಲಿರುತ್ತಾ, ಮೀಸೆ ಇರುತ್ತಾ, ಇದೆಲ್ಲ ನಿಧಾನಕ್ಕೆ ಬರ್ತದೆ. ಎಲ್ಲಾದರೂ 32 ಅಲ್ಲಿರೋ ಮಗು ಒಟ್ಟು ಬಿಟ್ಟಿರೋದು ನೋಡಿದ್ದೀರಾ? ಮೂಳೆ ಎಲ್ಲ ನಿಧಾನಕ್ಕೆ ಬೆಳೆಯುತ್ತದೆ ಒಳಗಡೆ.
ಆಗ ರಕ್ಷಣೆ ಅನ್ನೋದು ಮಗು ಥರ ಹುಟ್ಟುಬಿಟ್ರಿ. ಅದಕ್ಕೆ ದೇವ್ರು ಹೇಳ್ದೆ, ಇಸ್ರಾಯೇಲ್ ಮಕ್ಕಳು ಈ 40 ವರ್ಷ ಪ್ರಯಾಣ ದೇವ್ರ ಜೊತೆ ನಡೀತಾರಲ್ಲ, ಈ ಪ್ರಯಾಣದಲ್ಲಿ ಹಲವಾರು ಶೋಧನೆಗಳು ಬಂದ್ಬಿಡ್ತು ಅವ್ರಿಗೆ. ಏನೆಲ್ಲ ಶೋಧನೆ? ನೀರಿಗಾಗಿ ಹೋರಾಟ, ಊಟಕ್ಕಾಗಿ ಹೋರಾಟ, ಗುಣಗುಟ್ಟುವಿಕೆ, ಅನುಮಾನ, ದೇವ್ರ ಸೇವಕರ ಮೇಲೆ ವಿರೋಧತ್ವ, ಸೇವಕರ ಮೇಲೆ ಕಲ್ಲೆತ್ಕೊಂಡ್ಬಿಟ್ರು ಹೊಡಿಯೋಕ್ಕೆ. ಇದೆಲ್ಲ ಸೈತಾನ್ ತರ್ತಾನೆ ಈ ಪ್ರಯಾಣದಲ್ಲಿ. ಆದರೆ ಒಂದು ನಿಶ್ಚಯ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಪ್ರಯಾಣ ಮಾಡ್ತಿರೋ ದೇವ್ರು. ನಾನು 3 ವಾರ ಹೋದೆ ಚರ್ಚಿಗೆ, ನಂಗೆ ಯಾಕೋ ಸೆಟ್ ಆಗಿಲ್ಲ, ಅದಕ್ಕೋ ಅಲ್ಲೇನೋ ಬಂದು ನಾನು ಸಭೆ ಬಿಟ್ಬಿಟ್ಟಿದ್ದೀನಿ. ಈಗ ಎಲ್ಲೋಗ್ತೀಯಾ? ಈಗ ಕಾರ್ಪೊರೇಷನ್ ಸ್ಕೂಲ್ ಪಕ್ಕದಲ್ಲಿರುವ ಆ ಶೆಡ್ ಒಳಗೆ ಹೋಗಿ ಚಾಪೆ ಮೇಲೆ ಕೂತ್ಕೊಂಡು ಆರಾದ್ರೆ ಮಾತಾಡ್ತೀನಿ, ಮಾತಾಡಿರು ನೀನು ದಬಾಕೊಂಡು ಕರ್ಕೊಂಬಂದಿದ್ದೇನೆ ನಿನಗೆ ಬೆಳೆಯೋಕ್ಕೆ. ಇದನ್ನು ಬಿಟ್ಬಿಟ್ಟು ನೀವು ಮತ್ತೆ ನಾಯಿ ಕಕ್ಕಿದ್ದನ್ನೇ ಅದು ನೆಕ್ಕಕ್ಕೆ ಹೋಯ್ತಂತೆ. ನೆಕ್ಕೋ ಬುದ್ಧಿಗೆ ಹೋಗ್ಬೇಡಿ. ನಾಯಿ ವಾಂತಿ ಮಾಡೋದು ನೋಡಿದ್ದೀರಾ? ನೋಡಿಲ್ವಾ? ಮಾಡ್ಬಿಟ್ಟು ಒಂದು 3 ರೌಂಡ್ ಹೊಡೆದ್ಬಿಟ್ಟು ಶಾನರೇ ಮತ್ತೆ ಎಷ್ಟು ಚೆನ್ನಾಗಿದೆ ಜ್ಯೂಸ್ ಇದನ್ಬಿಟ್ಟು. ದೇವರೊಳಗೆ ಬಂದಮೇಲೆ ಮತ್ತೆ ಉಪ್ಪಿನಕಾಯಿ ಆಸೆ ಪಡಬೇಡಿ, ಮತ್ತೆ ಬೀಡಿ ಆಸೆ, ಸಿಗರೆಟ್ ಆಸೆ, ಮತ್ತೆ ಕಳ್ಳತನಕ ಆಸೆ, ಅಪ್ಪ ಅಮ್ಮನಿಗೆ ಬೈಯೋದು, ಅಪ್ಪ ಅಮ್ಮನಿಗೆ ಒದೆಯೋದು, ಅಪ್ಪನಿಗೆ ವಿರೋಧಕ್ಕೆ ಶಾಪ ಹಾಕೋದು ಬೇಡ. ಆ ಮಾತಿಗೆ ಹೋಗಬೇಡಿ. ಶಾಂತರು ಧನ್ಯರು ಭೂಮಿಗೆ. ಬ್ಲೆಸ್ಡ್ ಆರ್ ದ ಮೀಕ್, ದೇ ಶಾಲ್ ಇನ್ಹೆರಿಟ್ ದಿ ಅರ್ತ್ ಅಂತ ಹೇಳುತ್ತೆ. ಶಾಂತರಾಗಿ, ಕೂಲ್ ಡೌನ್ ಆಗಿ, ಕಾಮ್ ಡೌನ್ ಆಗಿ. BP ಗೀಪಿ ಎಲ್ಲ ಡೌನ್ ಆಗುತ್ತೆ. ನಕ್ಕರೆ ಹ್ಯಾಪಿ, ನಗದಿದ್ದರೆ BP. ನಗದೆ ಹೋಗೋನು ಪಾಪಿ, ಸದಾ ನಗಿಸೋನು ಪಾಸ್ಟರ್ ಆಗಿರ್ತಾರೆ. ನಗ್ತಾ ಇರಬೇಕು, ನಗ್ನಗ್ತಾ. ಸಂತೋಷ, ಆ ಸಂತೋಷ ನಮ್ಮನ್ನ ಸಂಭ್ರಮ ಪಡಿಸತ್ತದು. ಹಣ ಇಲ್ಲ ಅಂದ್ರೂ ಖುಷಿಯಾಗಿರ್ತೀವಿ, ಮನೇಲಿ ಊಟ ಇಲ್ಲ ಅಂದ್ರೆ ಖುಷಿಯಾಗಿರ್ತೀವಿ, ಮಕ್ಕಳು ಹೋರಾಟದಲ್ಲಿದ್ದರೂ ನಾವು ಖುಷಿಯಾಗಿರ್ತೀವಿ. ಯಾಕಂದರೆ ನಮ್ಮ ಸಂತೋಷನ ಕದಿಯೋಕ್ಕೆ ಒಂದು ದಿನ ಸೈತಾನಿಗೆ ಅವಕಾಶ ಕೊಡಬಾರ್ದು. ದೇವ್ರ ಜೊತೆ ಬೆಳೀರಿ, ದೇವ್ರ ಜೊತೆ ನಡೀರಿ. ಇದು ಪ್ರಯಾಣ. ನಾಳೆ ಬರ್ತೀರಾ ಪಾಸ್ಟರ್ ಮನೆ ಥರ ಆಗೋಯ್ತು, ಬರಲಿ, ಇದೆಲ್ಲ ಬರುತ್ತೆ. ಮನುಷ್ಯನ ಬರದೆ ಮರಕ್ಕೆ ಬರುತ್ತೆ ಜ್ವರ. ನಿಮಗೆ ಬರೋ ಜ್ವರ ಮರಕ್ಕೆ ಬರಲ್ಲ. ಜ್ವರ ಬಂದು ವಾಪಸ್ಸು ಹೋಗತ್ತೆ, ಅದು ಮತ್ತೆ ಚೆನ್ನಾಗಿ ಆಗ್ತೀರಾ. ಈಗ ಶೋಧನೆಗಳು ಬರುತ್ತೆ, ಶೋಧನೆಗಳನ್ನ ಸಾಧನೆಗಳಾಗಿ ಮಾಡೋದೇ ದೇವರ ಮಕ್ಕಳ ಕೆಲಸ. ಅದನ್ನ ದೇವರು ಎವ್ರಿ ಆಪರ್ಚುನಿಟಿ ಆಸ್ ಎ ಬ್ಲೆಸ್ಡ್ ಆಪರ್ಚುನಿಟಿ ಫಾರ್ ಯು. ದೇವರ ಆಶೀರ್ವಾದ ನಿಮಗೆ ಭಾಗ್ಯದಾಯಕವಾಗಿ ಹೋಗುತ್ತೆ. ಅದಕ್ಕೆ ದಾವೀದನು ತನ್ನ ಜೀವನದಲ್ಲಿ ಹೇಳ್ತಾನೆ, ದೇವರೇ ನನ್ನ ಜೀವಮಾನ ಕಾಲವೆಲ್ಲ ನಿನ್ನ ಜೀವನದಲ್ಲಿ, ನಿನ್ನ ಮಂದಿರದಲ್ಲಿ ಸದಾ ಕಾಲ ವಾಸ ಮಾಡ್ತಾನೆ ಅಂತ ಹೇಳಿ. ಜೀವಮಾನ ಕಾಲವೆಲ್ಲ, ಜೀವಮಾನ ಕಾಲವೆಲ್ಲ ನಾನು ಸದಾ ಕಾಲ ಕರ್ತನ ಮಂದಿರದಲ್ಲಿ ವಾಸ ಮಾಡುತ್ತೇನೆ. ಜೀವಮಾನ ಕಾಲವೆಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಜೀವನ ಮಾಡ್ತೀನಿ. ಮನೇಲಿ ಹೇಳ್ತಾರೆ ಹುಡುಗರು, ನಾನು ಆ ಹುಡುಗಿ ಜೊತೆ ಹೋಗ್ತೀನಿ, ನೀನು ಬಿಟ್ಟಾನೆ ಬಿಡು, ಬಂದಾನೆ ಬಿಡು, ನಾನು ಅವಳನ್ನೇ ಮದುವೆ ಆಗಿ ಬರ್ತೀನಿ. ಬೇಡ ಕಣೋ, ಹೋಗ್ಬೇಡ ಕಣೋ, ಅಪ್ಪ ಅಮ್ಮ ಎಷ್ಟು ಹೇಳ್ತಾರೆ. ಕೊನೆಗೆ ಅವಳನ್ನೇ ಹೋಗಿ ಮದುವೆ ಆಗಿ ಬರ್ತಾನೆ. ಮದುವೆ ಆಗಿ ಬಂದು 3ನೇ ತಿಂಗಳಿಗೆ ಅವ್ನು ಹೇಳ್ತಾನೆ, ಅವಳಿಗೆ ಏಡ್ಸ್ ಬಂದೈತೆ, ಏನು ಮಾಡಲಿ ಅಂತೇಳಿ. ಸ್ವಲ್ಪ ತಿನ್ಕೋಪ್ಪ ಏಡ್ಸ್, ನೀನು ಸ್ವಲ್ಪ ತಿನ್ಕೋ ಅಂತ ಹೇಳ್ತಾರೆ ಅಪ್ಪ ಅಮ್ಮ. ನೋಡಿ, ನಾವು ಹೇಳ್ತೀವಿ, ಕೆಲವು ಟೈಮಲ್ಲಿ ಹೇಳ್ತೀವಿ ಇದು ತಪ್ಪು, ಇದು ಮಾಡಬಾರ್ದು ಅಂತ ನಾವು ಎಚ್ಚರಿಕೆ ಅಪ್ಪ ಅಮ್ಮನ ಮೂಲಕ ದೇವರಾತ್ಮ ಮಾತಾಡ್ತಾರೆ. ಅದನ್ನು ಮೀರಿ ವೈಲೇಟ್ ಮಾಡಬೇಡ, ಉಲ್ಲಂಘನೆ ಮಾಡಬೇಡ. ಆ ನ್ಯಾಯಕ್ಕಾಗಿ ಬದ್ಧನಾಗಿರು, ಆ ವಾಕ್ಯ ಕೇಳು, ಆಶೀರ್ವಾದ ನೀವು ಪಡೆಯೋದಕ್ಕೆ ದೇವ್ರ ಕೃಪೆ ಕೊಡ್ತಾರೆ. ಎಲ್ಲ ಈಸಿಯಾಗಿ ಬರಲಿಲ್ಲ ನನಗೆ ಆಶೀರ್ವಾದ. ಶೋಧನೆಗಳು ಬಂತು, ಹೋರಾಟಗಳು ಬಂತು, ಕಣ್ಣೀರುಗಳು ಬಂತು, ಹೊಡೆತಗಳು ಬಂತು. ಶರ್ಟ್ ಕಿತ್ತಾಕಿ, ಬಟನ್ ಸಮೇತ ಕಿತ್ತಾಕಿ, ಸೂಟ್ನ 2 ಪೀಸ್ ಮಾಡಿ ಆ ಸೂಟಲ್ಲಿ ನನಗೆ ಹೊಡೆದ್ರಿ. ಹೊಡೆದ ತಕ್ಷಣ ದೇವರೇ ನೀನು ಏನಪ್ಪ ಹಿಂಗೆಲ್ಲ ಮಾಡ್ಬಿಟ್ಟೆ ಅಂತೇಳಿ ನಾನು ಹಿಂದೆ ಹೋಗ್ಲಿಲ್ಲ. ದೇವ್ರಿಂದೆ ನಾನು ಇದನ್ನ ದೇವರೇ ಪ್ರೀತಿಯಿಂದ ಸಾಕಾರ ಮಾಡ್ತೀನಪ್ಪ. ನಾವೆಲ್ಲ ಸತ್ತ ಮೇಲೆ ಒಂದೇ ಮನೆಗೆ ಹೋಗ್ತೀವಿ ರೀ, ಒಂದೇ ತಂದೆ ಮನೆಗೆ ಹೋಗ್ತೀವಿ ರೀ, ಒಂದೇ ರಾಜ್ಯಕ್ಕೆ ಹೋಗ್ತೇವೆ. ಆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಆ ರಾಜ್ಯ ನಿತ್ಯವಾದ ರಾಜ್ಯ. ಇಲ್ಲಿ ಯಾವುದು ಬೈಫರಿಗೇಷನ್ ಇಲ್ಲ, ಯಾವುದು ವಿಂಗಡಗಳಿಲ್ಲ. ಎಲ್ಲ ಒಂದೇ ಮನೆ, ಒಂದೇ ಆತ್ಮದಲ್ಲಿ ಹುಟ್ಟಲ್ಪಟ್ಟಂಥ ದೇವರ ಮಕ್ಕಳಾಗಿ ಮಂದಿರವಾಗಿ ಬೆಳೆಯಲ್ಪಟ್ಟಿದೆ. ಹೋರಾಟ ಬರುತ್ತೆ, ಪ್ರಯಾಣ. ಈ ಪ್ರಯಾಣ ಆರಂಭ ಮಾಡಿ. ಯಾಕೆ? ತ್ಯಾಗ. ಇದು ದೇವರ ಆಲಯ. ನೀ ಕಷ್ಟಪಡಬೇಕು. ಯಾವುದು ಕೂಡ ಕಷ್ಟ ಇಲ್ಲದೆ ಯಾವುದು ಸುಖವಾಗಿ ಆಶೀರ್ವಾದಗಳು ಯಾವುದು ಬರೋದಿಲ್ಲರಿ. ನಾನು ಕೆಂಪು ಬಸ್ಸಲ್ಲಿ ಹೋಗಿ ಎಷ್ಟು ಪ್ರಯಾಣ ಮಾಡಿದ್ದೀನಿ ಗೊತ್ತಾ ರೀ? ಲಕ್ಷ 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 ಕಿಲೋಮೀಟರ್ ದಾಟ್ಬಿಟ್ಟಿದ್ದೀನಿ ಬಸ್ಸಲ್ಲಿ. ನಾನು ಹೋಗಿ ಹೋಗಿ ಕಾಲು ಇಷ್ಟು ದಪ್ಪ ಆಗ್ಬಿಡೋದು ನಂದು. ಬಾಂಬೆ, ಗುಜರಾತು, ಅಹಮದಾಬಾದು, ನೇಪಾಳು, ಐಜೋ, ಮಿಜೋರಾಮು, ಹೋಗು. ಅಲ್ಲಿಂದ ಬರ್ಮಾ ನಡ್ಕೊಂಡು ಹೋಗೋದು. ಅಲ್ಲಿಂದ ಕಳ್ದಾರಿ ಅಂತ ಹೇಳ್ತಾರೆ, ಸೀಕ್ರೆಟ್ ರೋಡ್, ವಿತೌಟ್ ಪಾಸ್ಪೋರ್ಟ್, ಇಲ್ಲಿಗಲ್ ಎಂಟ್ರಿ. ಅಲ್ಲಿಂದ ಬರ್ಮಾಗೆ ಹೋಗ್ಬಿಡೋದು. ಯಾಕೆ ಇದೆಲ್ಲ ಮಾಡಿದ್ವಿ? ಸುವಾರ್ತೆಗೋಸ್ಕರ ಮಾಡಿದ್ವಿ. ನಾವೆಲ್ಲೂ ಕೂಡ ಹಾಳಾಗಲಿಲ್ಲ,
ನಮ್ಮ ಪ್ರಯಾಸ ವ್ಯರ್ಥ ಆಗಲಿಲ್ಲ. ಇವತ್ತು ಅವರೆಲ್ಲ ಹೇಳ್ತಾರೆ, ಪಾಸ್ಟರ್ ಏನು ಅಂದವಾಗಿ ಕುಂತು ಕಾಣ್ತಿದ್ದೀರಾ ನೀವು, ಎಷ್ಟು ಸೌಂದರ್ಯವಾಗಿ ಮಾತಾಡ್ತಾ ಇದ್ದೀರಾ, ಅದು ನೀವೇನಾ ಪಾಸ್ಟರ್, ಅದು ನೀವೇನಾ? ಇಲ್ಲಪ್ಪ, ನಾನು ಅವ್ರ ತಮ್ಮಪ್ಪ ಅಂತ ಅಂತೆ. ನಾನು ಏನು ಅವರೆಲ್ಲ ಮುಸ್ಕರಾಗ್ಬಿಟ್ಟವ್ರೆ ಆ ಪಾಸ್ಟ್ಗಳೆಲ್ಲ. ಅದೇ ನಮ್ಮನ್ನು ಇನ್ನೂ ಹೆಂಗಾಗಿ ಬಲ ಕೊಟ್ಟಿದ್ದಾರೆ. ಅದು ಹೋರಾಟ ಇರುತ್ತೆ. ಅದಕ್ಕೆ ಪೌಲ್ ಹೇಳ್ತಾರೆ, ಶ್ರೇಷ್ಠ ಹೋರಾಟ ಮಾಡದೆ ನನ್ನ ನಂಬಿಕೆ ಕಾದುಕೊಂಡಿದ್ದೇನೆ, ನನ್ನ ಓಟವನ್ನು ಕಡೆ ಕಾಣಿಸಿದ್ದೇನೆ. ಐ ಫಾಟ್ ಎ ಗುಡ್ ಫೈಟ್, ಐ ರನ್ ದ ರೇಸ್ ಆ್ಯಂಡ್ ಐ ಕೆಪ್ ಮೈ ಫೇತ್. நல்ல போராடி நான் ವಿಶ್ವಾಸತೆ ಕಾತುಕೊಂಡೇನ್, ನನ್ನ ನಂಬಿಕೆ ಇಳದು ಬಿಡವಿಲ್ಲ. ಇದಕ್ಕೋಸ್ಕರ ನಿಮಗೆ ಹೋರಾಟ ಇರುತ್ತೆ, ಹೆದರಬೇಡಿ. ಇದೆಲ್ಲ ಹೋರಾಟ ಇರುತ್ತೆ, ನಿಮಗೆಲ್ಲ ಬ್ಲೆಸ್ಸಿಂಗ್ ಬರುತ್ತೆ. ಅದಕ್ಕೋಸ್ಕರ ನೀವು ಆಯ್ತ ಪಡಬೇಕು. ಅದಕ್ಕೆ ಈ ರಕ್ತ 24 ಗಂಟೆ ನಮಗಾಗಿ ಮಾತಾಡುತ್ತೆ. ಕುರಿ ಮರಿ ಕೊಟ್ಟರು, ಒಂದೇ ರಾತ್ರಿಯಲ್ಲಿ ಅವರೇನಾದರೂ ಶ್ರೀಮಂತರಾದರು. ಆಮೇಲೆ 40 ವರ್ಷ ಆ ಶ್ರೀಮಂತಿಗೆಯಲ್ಲಿ ಹೆಂಗೆ ಹಿಡ್ಕೋಬೇಕು ಅನ್ನೋದನ್ನ ಅವ್ರಿಗೆ ದೇವರು ಪಾಠ ಕಲಿಸ್ಕೊಂಡು ಬಂದರು. ಅದಕ್ಕೆ ನಾನು ಹೇಳಿದೆ, ಫಸ್ಟು ಡೆಲಿವರೆನ್ಸು, ನೆಕ್ಸ್ಟು ಸಪರೇಷನ್ ಆ್ಯಂಡ್ ಪ್ರಿಪ್ರೇಷನ್, ನೆಕ್ಸ್ಟು ಹೋಲಿನೇಷನ್. ನಾವು ದೇವರೊಂದಿಗೆ ವಾಕಿಂಗ್ ವಿತ್ ಗಾಡ್, ದೇವರೊಂದಿಗೆ ನಡೆಯತಕ್ಕಂಥ ಈ ಸೌಭಾಗ್ಯ ದೇವ್ರು ಕೊಡ್ತಾರೆ ಅಲ್ವಾ. ಎಷ್ಟೋ ಟೈಮಲ್ಲಿ ನೋಡಿ, ಮನೇಲಿ ಗಂಡ ಹೆಂಡತಿ ಜಗಳ ಆಡ್ತಾರೆ. ಗಂಡ ಹೇಳ್ತಾನೆ, ನಿನ್ನ ಮಗಳು ಬೇಡಮ್ಮ, ಸರಿಗೆ ನಡ್ಕೊಳ್ತಿಲ್ಲ ನನ್ನ ಹತ್ರ, ಕರ್ಕೊಂಬಿಡಿ ಬೇಡ. ಇಲ್ಲಪ್ಪ, ಸ್ವಲ್ಪ ತಪ್ಪು ಮಾಡ್ತಾಳಪ್ಪ, ಕ್ಷಮೆ ಕೊಡಪ್ಪ, ಸ್ವಲ್ಪ ಮುಂಗೋಪಪ್ಪ, ಅಷ್ಟೇ ಒಳ್ಳೆ ಹುಡುಗಿನಪ್ಪ, ಪ್ರೀತಿ ಮಾಡಪ್ಪ, ಸ್ವಲ್ಪ ಐಡಿಲೆಸ್ ಕರ್ಕೊಂಡೋಗಿ ಒಂದು ಕುಲ್ಪಿ ಕೊಡಿಸ್ಬೇಡಪ್ಪ, ಒಂದು 4 ಕುಲ್ಪಿ ಕೊಡ್ಸಪ್ಪ, ನೀನು ಕೊಡ್ಸಪ್ಪ. 4 ಕುಲ್ಪಿ ಕೊಡಿಸಿಷ್ಟು 2 ಪರ್ಕೆಲ್ ಗುಡಿಸ್ತಾಳಪ್ಪ ಬೇಕಾದ್ರೆ, ಇಲ್ಲಾಂದ್ರೆ 2 ಪರ್ಕೆಲ್ ಹೊಡಿತಾಳಪ್ಪ ನಿನಗೆ, ಹುಷಾರು ಮಾಡಪ್ಪ. ಹೆಣ್ಮಕ್ಳು ನೀವು ಪ್ರೀತಿ ಮಾಡಬೇಕು. ತಾಯಿ ನಿಮ್ಮ ಹೆಂಡ್ತಿದ್ದನ್ನ ಪ್ರೀತಿ ಮಾಡಬೇಕು. ಮನೆಗೆ ಹೋಗಿದ್ದೆ ತಪ್ಕೋಬೇಕು. ಐ ಲವ್ ಯು ಮಾ, ಹೇಗಿದ್ಯಮ್ಮ, ಊಟ ಮಾಡ್ದ, ಊಟ ಹಾಕೋ, ನೀ ತಿಂದ ಅಂತ ಕೇಳಲ್ಲ, ನೀ ಮಲಗಿದ್ಯಾ ಅಂತ ಕೇಳಲ್ಲ, ಹಂಗಿದ್ಯಾ ಅದೇನಿಲ್ಲ, ಇಲ್ಲ ಚಾಪೆ ಹಾಕಿ ಊಟ ಹಾಕು, ಹೋಗಿ ಮಲಗಿಬಿಡ್ತಾನೆ ಅಷ್ಟೇ. ಬೆಳಗ್ಗೆಯಿಂದ ಎಣಗಾಡಿ ಅದು ತೊಳೆದು, ಪಾತ್ರೆ ತೊಳೆದು, ಆ ತೊಳೆದು, ಬಲೆ ತೊಳೆದು, ಎಲ್ಲ ತೊಳೆದು, ಸಾಯಂಕಾಲ ರಾತ್ರಿ ಆಗೋದು ಗಂಡನಿಗಾಸಿ ವೆಯ್ಟ್ ಮಾಡ್ತಾರೆ, ನನ್ನ ಗಂಡ ಬರ್ತಾರೆ ಅಂತೇಳಿ. ನೀವೇನು ಅವ್ರಿಗೆ ಮರ್ಯಾದೆ ಕೊಡ್ತೀರಾ? ಊಟ ಮಾಡಬೇಕಾದ್ರೆ ನೀನು ಊಟ ಮಾಡ್ದ, ಸ್ವಲ್ಪ ತಿನ್ನು ಬಾಯಿಲಿ ಅಂತ ಹೇಳಿದ್ದೀರಾ? ಉಪ್ಪಿಲ್ಲ ಇದ್ದಲ್ಲಿ, ಖಾರ ಇಲ್ಲ ಇದ್ದಲ್ಲಿ, ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮಮ್ಮ ಸರಿ ಇಲ್ಲ, ಅವನ ಜೊತೆಗೆ ಹಾಕೋತಾರೆ ನೋಡಿ. ಎಣ್ಣೆ ತಿಟ್ಟುಪ್ಪ, ಈ ಅಪ್ಪ ತಿಟ್ರಪ್ಪ. ಈ ಟಿ ವಿ ರಿಪೇರಿ ಆದರೆ ಟಿ ವಿಗೆ ಬೈತಾರ ರೀ? ಟಿ ವಿಗೆ ಬೈದ್ರ ಅದು ಹೋಯ್ತದ ರೀ, ಟಿ ವಿ ಸರಿಯಲ್ಲ ಇಲ್ಲ ನೀವು ಅಂತ ಹೇಳಿದ್ರೆ ಟಿ ವಿ ಹೇಳುತ್ತೆ, ನನ್ನ ಬೇಡ ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಮಾಡೋ ಹೇಳುತ್ತೆ. ಅದಕ್ಕೆ ಗಂಡ ಹೇಳ್ತಾರೆ, ನಿನಗೆ ಬೈಯಲ್ಲಿ ನೀನು ಟಿ ವಿ ಇದ್ದಂಗೆ, ನಿನ್ನ ಮ್ಯಾನುಫ್ಯಾಕ್ಚರ್ ಯಾರು? ಕುತ್ತಿ ಬೇಸರಿದೆ. ಟಾಂಟ್ ಕೊಟ್ಟು ಮಾಡೋದು ಅಮ್ಮ ಅಪ್ಪನಿಗೆ. ಅದೇ ಹೆಂಡ್ತಿಗೆ ಉಪ್ಪೇ ಇಲ್ಲ ಅಂದರು, ಏನು ಚೆನ್ನಾಗಿ ಮಾಡಿದೆ ಅಡುಗೆ ನೀನು ಅಂತೇಳಿ ಅವಳು ತಿನ್ನಿಸಿದೆ. ಅವಳು ಹೇಳಿದೆ, ಉಪ್ಪು ಹೇಳಿ ಅಪ್ಪ ತಿನ್ಬಿಟ್ನಲ್ಲ, ಅಯ್ಯೋ ಬೇಡಪ್ಪ, ನಾಳೆ ಒಳ್ಳೆ ರೀತಿ ಮಾಡೋಣ ಅಪ್ಪನಿಗೆ. ಆ ಉಪ್ಪಿಲ್ಲ ಅಂದ್ಬಿಟ್ಟು ಇವನು ಎತ್ತಂಗಡಿ ಆಗಿ ಖಂಡಾಮಂಡಲಾಗಿ ಪಾತ್ರೆಯಲ್ಲಿ ಎಸ್ತು ಹಿಂಗೆಲ್ಲ ಹಾಕಿದರೆ ಮಾನ್ಯ ಜನಕ್ಕೆ ಸೋಡಾ ಪುಡಿ, ಆರ್ಪಿಕ್ ಪುಡಿ, ಮೆಣಸಿನ್ಕಾಯಿ ಪುಡಿ, ಹಾಗಲಕಾಯಿ ಪುಡಿ ಎಲ್ಲ ಹಾಕಿ ಕಲಿಸಿ ಮಗ ತಿಂದು ಸಾಯಿರಿ. ಹೂವಿನ ಮೇಲೆ ಮಲಗಿದರೆ ಮೊದಲ ರಾತ್ರಿ, ಅದೇ ಹೂವು ನಿನ್ನೆ ಮೇಲೆ ಮಲಗಿದರೆ ಅದು ಕೊನೆ. ಅದಕ್ಕೋಸ್ಕರ ಇಲ್ಲಿ ಬಂದಾಗೆಲ್ಲ ಏನು ಮಾಡಿ, ವಾಕ್ಯದಲ್ಲಿ ಬೆಳೀರಿ, ನಡೆಯುತ್ತೆ, ನೆರವೇರುತ್ತೆ. ಗೆಟ್ ರೆಡಿ ಫಾರ್ ದ ಥಿಂಗ್ಸ್ ಆಫ್ ಗಾಡ್. ರೆಡಿ ಹಾಕು, ದೇವ್ರ ಕೆಲಸ ಮಾಡಿದೆ. ದೂತ ಬಂದಾಯಿತು, ದೂತ ನಿಮ್ಮನ್ನು ಹೋಗಿ ಸೇರಿಸೋವರೆಗೂ ಆ ದೂತ ನಿಮಗೆಲ್ಲ ಕೆಲಸ ಮಾಡ್ತಾ ಬರ್ತಾರೆ. ಆಗ ನೀವು IAS ಆಫೀಸರ್ ಇದ್ದಂಗೆ ದೇವ್ರ ರಾಜ್ಯದಲ್ಲಿ ಹೇಗೆಲ್ಲ ಇನ್ಸ್ಪೆಕ್ಟರು ಪೊಲೀಸ್ಗಳು ನಿಂತಿರ್ತಾರೆ ಪಕ್ಕದಲ್ಲಿ. ಸರ್ ಎಸ್ ಸರ್, ಎಸ್ ಸರ್, ಇದು ಮಾಡ್ರೋ ಅಷ್ಟು. ಇನ್ನೇನು ಕೆಲಸ ಇಲ್ಲ ಅಂತ. ಇವನು ಬರೀ ಏನು ಕೊಡೋದು ಇವನು ಕೆಲಸ? ಆರ್ಡರ್. ಅದೇನಾಯ್ತು ಸ್ಟೇಷನ್ ಆಗದೆ ಮಾಡ್ಕೊಂಬಂಡ್ರು, ಪೇಪರ್ ತಂದ್ರು, ರಿಪೋರ್ಟ್ ತಂದ್ರು. ಇವರೆಲ್ಲ ಹೋಗಿ ಎಣಗಾಡಿ ಬರಬೇಕು. ಇವನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಫೈಲ್ ಇಟ್ಕೊಂಡು, ಏನಾಯ್ತು ಈ ಫೈಲ್ದು, ಇದು ಯಾಕೆ ಆಗಲಿಲ್ಲ, ಇದು ಯಾಕೆ ಇಷ್ಟು ದಿನ ಆಯ್ತು ಕೇಸ್ ಹಿಂಗಾಯ್ತು, ಯಾಕೆ ಇದಕ್ಕೆ ಆಗಲಿಲ್ಲ? ಇಲ್ಲ ಸರ್, ಇದು 3 ದಿನ ಆಗಲಿಲ್ಲ ಸರ್. ಯಾಕೆ ಆಗಲಿಲ್ಲ ಅದು? ಸರ್ ಬೇಗ ಮಾಡ್ತೀವಿ ಸರ್, ಬೇಗ ಹೋಗು, ಬೇಗ ಮಾಡ್ಕೊಂಬ. ಇವನು ಬರೀ ಆರ್ಡ್ರ್ ಕೊಡ್ತಾ ಇರ್ತಾನೆ ಅಷ್ಟೇ ರೀ. ನೀವು ದೇವ್ರ ರಾಜ್ಯದಲ್ಲಿ ಆರ್ಡ್ರ್ ಕೊಡ್ತೀರ್ರಿ ನೀವೆಲ್ಲ.
ಹೋಗಿ ಹೆಂಡ್ತಿಗೆ ಆರ್ಡ್ರ್ ಕೊಡೋದಲ್ಲ. ಇಡ್ಲಿ ಮಾಡು, ಚಟ್ನಿ ಮಾಡು, ವಡೆ ಮಾಡು, ಆಂಬೊಡೆ ಮಾಡು ಎಲ್ಲ ಮಾಡ್ಬಿಟ್ಟು ಇವನು ಉದ್ದಿನ ವಡೆ ಥರ ಆಗ್ಬಿಟ್ಟಿರ್ತಾನೆ ನೋಡಿ. ಆ ಆರ್ಡ್ರಲ್ಲ ಇದು. ತಂದೆ ಮನೇಲಿ ಆರ್ಡ್ರ್ ಕೊಡ್ಬೇಕು ನೀವು. ನಾನು ಆರ್ಡ್ರ್ ಕೊಡ್ತಿರ್ತೀನಿ, ದೇವತೆ ಟಯರ್ಡ್ ಆಗ್ಬಿಡ್ತಾನೆ. ಎಷ್ಟೊತ್ತಿಗೆ ಹೋಗಿ ಬರೋದು? ಆರ್ಡ್ರ್ ಕೊಡ್ತಾನೆ ಇರ್ತೀನಿ ನಾನು. ಐ ಆಮ್ ಹಿಯರ್ ಟು ಆರ್ಡರ್. ಎಷ್ಟು ಜನ ಆರ್ಡರ್ ಕೊಡ್ತೀರಾ ದೇವ್ರ ಹತ್ರ? ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ? ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಆಗ ಸಾರ್ವಜನಿಕವಾದ ಘೋಷಣೆ ಅಂದರೆ ರಕ್ತವನ್ನ ಇವ್ರ ಮನೆ ಮೇಲೆ ಹಾಕ್ಬೇಕಾದ್ರೆ ಅವ್ರು ಬಂದು ಕೇಳ್ದೆ, ಏನು ಇದ್ರ ಮೇಲೆ ರಕ್ತ ಎಲ್ಲ ಹಾಕ್ತಾ ಇದ್ದೀರಾ ಸ್ಪೆಷಲ್ ಆಗಿ? ಇಲ್ಲ, ನಮ್ಮ ದೇವ್ರು ಇವತ್ತು ರಾತ್ರಿ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ನನ್ನ ಮಕ್ಕಳು ನಿಮಗೆಲ್ಲ ಸಖತ್ತಾಗಿ ಇಕ್ತಾರೆ. ಹೌದಾ? 430 ವರ್ಷ ಚಟ್ನಿ ಥರ ಇಕ್ಕಿದೀವಿ ನಿಮಗೆ, ಆವಾಗೆಲ್ಲ ನಿಮ್ಮ ದೇವ್ರು ಮಲಗಿದ್ನ, ಇವಾಗ ಸಡನ್ನಾಗಿ ಬಂದ್ಬಿಡ್ತಾನ? ಈ ರಕ್ತ ಅದು ಕುರಿ ರಕ್ತ ಹಾಕಿದ ತಕ್ಷಣ. ಪ್ರಿಯ ಮಕ್ಕಳೇ, ಫೇತು ಅವರು ತಮ್ಮ ಪ್ರಾಣದ ಮೇಲೆ ನಂಬಿಕೆ ತೋರಿದು, ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, ಅವರು ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನು ತೋರಿದು ದೇವರ ಯಜ್ಞ ಕುರಿದಾತನ ರಕ್ತದಿಂದಲೂ ತಮ್ಮ ಸಾಕ್ಷಿಯಿಂದಲೂ ಅವನನ್ನ ಜಯಿಸಿದರು. ಓದಿ ಅದನ್ನ. ಅವರು ಹಾ. ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಆಗ ಅವರು ತಮ್ಮ ಯಜ್ಞದ ಕುರಿದಾತನ ರಕ್ತದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನ ಜಯಿಸಿದ್ರು. ಅಂದ್ರೆ ಏನು? ಸೈತಾನನ್ನ, ಐಗುಪ್ತ ಜನ ಸೈತಾನ ನಿಂತಿದ್ದಾರೆ. ಒಂದು ವೇಳೆ ಆ ರಾತ್ರಿಯಲ್ಲಿ ದೇವದೂತ ಬರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರು? ಒಂದು ವೇಳೆ ನಿಮ್ಮ ದೇವರು ಬರಲಿಲ್ಲ ಅಂದ್ರೆ ನಿಮ್ಮ ಕುತ್ತಿಗೆ ತೆಗಿತೀವಿ ಅಂತ ಹೇಳ್ತಾರೆ. ರೆಡಿ, ವಿ ಆರ್ ರೆಡಿ, ಬಟ್ ಅವರ್ ಗಾಡ್ ವಿಲ್ ಗೋಟ್ ಟು ಕಮ್. ನಮ್ಮ ದೇವ್ರು ಖಂಡಿತ ಬಿಡುಗಡೆ ಮಾಡುತ್ತಾರೆ. ಘೋಷಣೆ, ಸಾರ್ವಜನಿಕರಾದ ಘೋಷಣೆ. ಒಂದು ವಿಧೇಯತೆ, ಕಡಿಯೋದು. ಎರಡನೇದು ನಂಬಿಕೆ. ಆ ಬೌಲೊಳಗೆ ರಕ್ತ ಹಾಕ್ಬಿಟ್ಟು ಆ ರಕ್ತದೊಳಗೆ ಏನು ಮಾಡ್ತಾರೆ? ಇಸೋಪ್ ಗಿಡದಿಂದ ಆದತ್ತಾರೆ. ಆಗ ಇಸೋಪ್ ಗಿಡದ ಇದೆಲ್ಲ ಹಾಕ್ತಾರೆ ರಕ್ತನ. ಇದ್ರಲ್ಲಿ ರಕ್ತ ಹಾಕ್ಬಿಟ್ಟು ಏನು ಮಾಡ್ತಾರೆ? ಇಸೋಪ್ ಗಿಡ ತಂದ್ಬಿಟ್ಟು ಕಲಿಸ್ತಾರೆ. ಇಸೋಪ್ ಗಿಡದಲ್ಲಿ ಇದು ಫುಲ್ಲು ರಕ್ತ ತುಂಬಲ್ಪಟ್ಟಿದೆ. ಇದೇನು ರಕ್ತ ಅಂದರೆ ಇದು ದೇವರ ಸದುಪದೇಶ. ದಿಸ್ ಇಸ್ ದ ಡಾಕ್ಟ್ರಿನ್ ಆಫ್ ಗಾಡ್. ಇದು ಡಾಕ್ಟ್ರಿನ್ ಆಫ್ ಗಾಡ್. ಇದರೊಳಗೆ ನೀವು ಮುಳುಗ್ತೀರಾ, ಇದ್ರಲ್ಲಿ ಹಚ್ಚುತ್ತೀರಾ. ಇದನ್ನು ಹಚ್ಚಬೇಕಾದೇನರ್ಥ? ವಿಶ್ವಾಸ. ಇದನ್ನು ತೆಗಿಬೇಕಾದ್ರೆ ಅನಿಸುತ್ತೆ ಅಧಿಕಾರ. ಇದನ್ನ ಮೇಲೆ ಹಾಕ್ಬೇಕಾದ್ರೇನು? ಸಾರ್ವಜನಿಕ ಘೋಷಣೆ, ಪಬ್ಲಿಕ್ಲಿ ಕನ್ಫೆಷನ್. ಆಗ ಎಲ್ಲಿವರೆಗೆ ರಕ್ತ ಇದರೊಳಗಿರುತ್ತೆ ಅಲ್ಲಿವರೆಗೂ ಆ ದೇವರ ವಾಕ್ಯ ನಿಮ್ಮ ಹಗಲು ರಾತ್ರಿ ಇದನ್ನು ಧ್ಯಾನಿಸ್ತಾ ಇರ್ತೀರ ನೀವು. ಆಗ ನಿಮ್ಮ ಕೈಯಲ್ಲಿ ಬೈಬಲ್ ಅಲ್ಲ, ಲಿಟ್ರಲಿ ಬ್ಲಡ್ ಇದೆ ನಿಮ್ಮ ಕೈಯಲ್ಲಿ. ಲಿಟ್ರಲಿ ಏನಿದೆ? ರಕ್ತನೇ ನಿಮ್ಮ ಕೈಯಲ್ಲಿದೆ. ಒಂದೊಂದು ಏಸು ರಕ್ತ 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 ರಕ್ತದಿಂದ ಬರೆಯಲ್ಪಟ್ಟಿರೋದು. ಅದೆಲ್ಲ ಸಾಧಾರಣ. ಅದಕ್ಕೆ ಹೇಳ್ತಾರೆ, ನಾನು ಆಡುವ ಮಾತುಗಳು ನಿಮಗೆ ಜೀವವಾಗಿಯೂ ಆತ್ಮವಾಗಿದೆ. ದ ವರ್ಡ್ಸ್ ವಾಟ್ ಐ ಸ್ಪೀಕ್ ಟು ಯು ಇಟ್ಸ್ ಅ ಲೈಫ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತಾರಪ್ಪ. ಲೈಫ್ ಆ್ಯಂಡ್ ಸ್ಪಿರಿಟ್. ದೇವರ ಮಾತುಗಳು ಹೆಂಗಿದೆ? ಆತ್ಮದಿಂದ ತುಂಬಲ್ಪಟ್ಟಿದೆ, ಅಗ್ನಿಯಿಂದ ತುಂಬಲ್ಪಟ್ಟಿದೆ. ಅದರಲ್ಲಿ ಜೀವ ಇದೆ, ಅದರಲ್ಲಿ ಆತ್ಮ ಇದೆ. ಆಗ ನಿಮ್ಮ ಕೈಲಿರೋ ಬೈಬಲು ಅದು ಸಾಧಾರಣವಾದ ಬೈಬಲ್ ಅಲ್ಲ. ಆಗ ಬೈಬಲ್ ಓದಬೇಕಾದ್ರಲ್ಲ ನೀವು ರಕ್ತದಲ್ಲಿ ಕೈ ಹಾಕ್ತಿದ್ದೀರ ಅಂತ ಅರ್ಥ. ರಕ್ತ ಒಳಗೆ ಕೈ ಹಾಕ್ಬೇಕಾದ್ರಲ್ಲ ನಿಮ್ಗೊಳಗೆ ಕನ್ಫೆಷನ್. ನೀವು ಅಧಿಕಾರದಿಂದ ನೀವು ಸಾರ್ವಜನಿಕರ ಘೋಷಣೆ ಮಾಡ್ತೀರಾ. ಸಣ್ಣ ಕೀರ್ತನೆ 23 ಓದ್ತೀರಾ? ನಿಶ್ಚಯವಾಗಲು ಜೀವಮಾನ ಕಾಲಬೆಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ ಬರುತ್ತೆ ಅಂತ ಆದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಹೇಳ್ತೀರಾ, ದೇವರೇ ಇವತ್ತಿಂದ ನನ್ನ ಜೀವಮಾನ ಕಾಲಬೆಲ, ನನ್ನ ಜೀವನ ನಿನ್ನ ಶುಭವು ಕೃಪೆಯೇ ನನ್ನನ್ನು ಹಿಂಬಾಲಿಸುತ್ತದೆ. ಒಂದು ಇನ್ಸ್ಪಿರೇಷನ್ ಆಗತ್ತೆ, ನನಗೆ ಬರುತ್ತೆ, ನನ್ಗಾಗತ್ತೆ. ನೋಡೋದು ಜೀವ ಅದು ಹೇಳಿದ ತಕ್ಷಣ ಅದು ಕೆಲಸ ಮಾಡತ್ತಲ್ಲಿ. ಅದರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಕರ್ತನ ವಾಕ್ಯದಲ್ಲಿ ಅನುಮಾನ ಪಡಬೇಡಿ. ಅದರಲ್ಲಿ ದೇವರ ಜೀವ ತುಂಬಿದೆ. ಅದಕ್ಕೆ ಇಸ್ರಾಯೇಲ್ ಮಕ್ಕಳಿಗೆ ಏನು ಮಾಡಿದ್ರು? ಆ ರಕ್ತನ ಅದ್ರೊಳಗೆ ಹಾಕ್ಬಿಟ್ಟು ಯಾವಾಗೆಲ್ಲ ಅವ್ರು ಹತ್ತಾ ಇದ್ರು, ಹತ್ಬೇಕಾದ್ರಲ್ಲ ವಿಶ್ವಾಸ 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 ಅಲ್ವಾ? ಇವತ್ತು ನಾನೆಲ್ಲ ಹೆಂಗೆ ಮಾತಾಡ್ತಿದ್ದೀನಿ? ವಿಶ್ವಾಸದಲ್ಲಿ ಮಾತಾಡ್ತಿದ್ದೀನಿ. ಎಲ್ಲ ಆಗತ್ತೆ, ಎಲ್ಲ ನಡೆಯುತ್ತೆ, ಎಲ್ಲ ನೆರವೇರುತ್ತೆ. ಯಾಕೆ? ಕಮಾಂಡ್, ಅಧಿಕಾರ. ಅಧಿಕಾರ ನಿಮ್ಗೆ ಕೊಟ್ಟಿದ್ದಾರೆ ದೇವರು. ಅಧಿಕಾರ ಕೊಡ್ಬೇಕಲ್ಲ, ಅಧಿಕಾರ ನೀವೇನು ಮಾಡಬೇಕು? ಚಲಾವಣೆ. ಅದಕ್ಕೆ DISP IPS ಅಧಿಕಾರಿ ಅವನು ಏನು ಕೆಲಸ ಇಲ್ಲ, ಚೇರ್ ಮೇಲೆ ಕೂತ್ಕೊಂಡು ಎಲ್ಲ ಅಧಿಕಾರ ಘೋಷಣೆ ಮಾಡ್ತಾ ಇರ್ತಾನೆ. ಅದಕ್ಕೆ ದೇವ್ರು ಹೇಳ್ತಾರೆ, ವರ್ಷಕ್ಕೆ 3 ಆವರ್ತಿ ನೀವೆಲ್ಲರೂ ಕೂಡ ನನ್ನ ಸನ್ನಿಧಿಗೆ ಬರಬೇಕು. 3 ಹಬ್ಬಗಳು ತುಂಬ ಮುಖ್ಯವಾದ ಹಬ್ಬಗಳು. ಆ 7 ದೀಪಸ್ತಗಳೇನು 7 ಹಬ್ಬಗಳನ್ನ ತೋರಿಸುತ್ತೆ. 1ನೇ ಹಬ್ಬ ಯೇಸುವಿನ ಶಿಲುಬೆ, 2ನೇದು ಆತನ ಮರಣ, 3ನೇದು ಆತನ ಪುನರುತ್ಥಾನ, 4ನೇದು ಆತನ ಪೆಂತೆಕೋಸ್ತ,
ಪವಿತ್ರಾತ್ಮ ಕಳಿಸಿದ್ದು. 5ನೇದು ತುತ್ತೂರಿಗಳ ಹಬ್ಬ, ಅಂದರೆ ಯೇಸು ಕ್ರಿಸ್ತನ ಮರುವಿಕೆ, ರಹಸ್ಯ ಬರುವಿಕೆ. 6ನೇದು ಯೇಸು ಕ್ರಿಸ್ತನ ನ್ಯಾಯ ತೀರ್ಪು. 7ನೇದು ವರ್ಣಶಾಲೆಗಳ ಹಬ್ಬ, ಅಂದರೆ 1000 ವರ್ಷ ದೇವರೊಂದಿಗೆ ಸದಾಕಾಲ ಆಳುವಂಥ ರಾಷ್ಟ್ರ. ಆಗ 3 ಹಬ್ಬ ಮುಖ್ಯವಾದದ್ದು. ಯಾವುದು 3 ಹಬ್ಬ? ಶಿಲುಬೆ, ಮತ್ತೆ ಪವಿತ್ರಾತ್ಮ, ಮತ್ತೆ ವರ್ಣಶಾಲೆಗಳ ಹಬ್ಬ. ಈ 3 ಹಬ್ಬ ಏನು ತೋರಿಸುತ್ತೆ? ಶಿಲುಬೆ ಅನ್ನೋದು ನಿನಗೆ ಹೊಸ ಜೀವನ ಕೊಟ್ಬಿಟ್ಟಿದ್ದಾರೆ. ಪವಿತ್ರಾತ್ಮ ಅನ್ನೋದು ಹೊಸ ಪವರ್ ಕೊಟ್ಟಿದ್ದಾರೆ ದೇವ್ರ ಜೊತೆ ನಡೆಯೋದಕ್ಕೆ. ವರ್ಣಶಾಲೆಗಳ ಹಬ್ಬ ಅಂದರೆ ನಿತ್ಯವಾಗಿ ಅವರ ಜೀವನದಲ್ಲಿ ಅವರ ಅರಮನೆ ಪರಲೋಕ ರಾಜ್ಯದಲ್ಲಿ ಅವರೊಂದಿಗೆ ಇರೋದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ಈ 3 ಹಬ್ಬನ ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಅಳವಡಿಕೆಯಲ್ಲಿ ಮಾಡಿಸ್ಕೊಂಡ್ಬಂದರು. ಇದು ಮುಂದೆ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಜನ ಮಾಡ್ತಾರೆ. ಇವಾಗ ನೋಡಿ ಅದೇ ಥರ ಆಯಿತು. ನಾವು ರಕ್ಷಣೆ ಸುವಾರ್ತೆ ಕೇಳಿದ್ವಿ, ರಕ್ಷಣೆ ಸಿಕ್ತು. ನೆಕ್ಸ್ಟ್ ಪವಿತ್ರಾತ್ಮರು ಬಂದರು, ಅಭಿಷೇಕ ಪಡ್ಕೊಂಡ್ವಿ. ಈಗ ಅಭಿಷೇಕ ಆದಮೇಲೆ ಆವತ್ತು ದಿನ ಪ್ರಿಯಾಂಕ ಅವರೇ, ಆವತ್ತಿನ ದಿನದಿಂದ ಇವತ್ತರೆಗೂ ಇವರೊಂದಿಗೆ ನಡೀತಾ ಇದ್ದೇವೆ. Amen. Hallelujah. ಸ್ಕೂಲಲ್ಲಿ ಒಬ್ಬ ಅಟೆಂಡೆನ್ಸ್ ಬುಕ್ ಇದೆ, ಇಲ್ಲಿ ಅಟೆಂಡೆನ್ಸ್ ಬುಕ್ಕು ನಮ್ಮೊಳಗೆ ಅಟೆಂಡೆನ್ಸ್ ಇದ್ದಾರೆ, Hallelujah. ನಮ್ಮೊಳಗೆ ಆ ಭಯ ಇದೆ. Amen. ಕರ್ತನ ಆಲಯಕ್ಕೆ ಹೋಗೋಣ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಬಹಳ ಸಂತೋಷವಾಯಿತು. ಮಹಾ ಸಂತೋಷ ಉಂಟು. ಇಷ್ಟು ಜನ ಹುಡುಕಿ ಬಂದಿದ್ರೆ ಹೇಗೆ? ಕರ್ತನ ಆಲಯ, ಯಾಕಂದ್ರೆ ನಿಮ್ಮಲ್ಲಿ ಆತ್ಮ ಹಾಕಿದ್ದಾರೆ. ನಾನು ರೆಡಿಯಾಗಿ ಬರ್ತೀನಿ, ನೀವು ರೆಡಿಯಾಗಿ ಬರ್ತೀರಾ, ದೇವರು ರೆಡಿಯಾಗಿ ಬರ್ತಾರೆ ಅಲ್ಲಿ. Hallelujah. ಅದೇ ವಿಚಿತ್ರ ಸಭೆ ಅಂದ್ರೆ, ನೀವು ರೆಡಿಯಾಗಿ ಬರ್ತೀರಾ, ನಾನು ರೆಡಿಯಾಗಿ ಬರ್ತೇನೆ, ದೇವರು ರೆಡಿಯಾಗಿ ಬರ್ತಾರೆ. ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಎಲ್ಲರಿಗೂ ಹೀಲಿಂಗ್ ಎಲ್ಲ ಟಕ ಆಗ್ಬಿಟ್ಟು ಆಯ್ತು ಬಾಬಾ ಬಾಯ್ ಡ್ಯಾಡಿ ಜೀಸಸ್ ಅಲ್ಲೆಲ್ಲೂಯ್ಯ, ಖುಷಿಯಾಗಿ ಹೋಗ್ತೀವಿ ಮನೆಗೆ. ಕೆಲವರಿಗೆ ನೆಕ್ಸ್ಟ್ ಭಾನುವಾರ ಯಾವಾಗ ಬರುತ್ತೆ ಕಾಯ್ತಾ ಇರ್ತಾವೆ, ಅಯ್ಯೋ ಯಾವಾಗ ಹೋಗೋಣ ಅಂತೇಳಿ. ತಂದೆ ಮನೆಗೆ ಹೋಗೋಣ, ಅದು ಸಂತೋಷ ಅಲ್ವಾ? ಒಂದು 5 ವರ್ಷ ಗಂಡನ ಜೊತೆನೇ ಬಾಳ್ಬಿಟ್ಟು ಅಪ್ಪ ಅಮ್ಮ ಬಂದರೆ ಏನ್ರಿ ಅಳಿಂದ್ರೆ ಮಗಳನ್ನ ಕಳ್ಸೋದೇ ಇಲ್ಲ, ಹೋಗೆ ಹರಿತಾವ್ರು ಹೋಗೆ. ಅವಳು ಏನು ಹೇಳ್ತಾ, ಅಪ್ಪ ಈ ಸೆಂಟ್ರಲ್ ಜೈಲಿಂದ ಒಂದು ಬಿಡುಗಡೆ ಆಯ್ತಪ್ಪ ಅಲ್ವಾ? ಹೆಂಗೆ ಹೋಗ್ತಾಳೆ ತನ್ನ ತವ್ರ ಮನೆಗೆ? ಸಂತೋಷ. ರನ್ನಿಂಗ್ PT ಉಷಾ ಥರ ಹೋಗ್ತಾಳೆ, ಖಾಲಿ ಬ್ಯಾಗಲ್ಲಿ ಹೋಗ್ತಾಳೆ. ಆದರೆ ಬರಬೇಕಾದ್ರೆ ಮೂಟೆ ಎತ್ಕೊಂಡು ಬರ್ತಾಳೆ. ತಂದೆ ಮನೆ ಅಂದರೆ ಖಾಲಿ ಬ್ಯಾಗಲ್ಲಿ ಬರ್ತೀರಾ, ಹೋಗ್ಬೇಕಾದ್ರೆ ಮೂಟೆ ಎತ್ಕೊಂಡು ಹೋಗ್ತೀರಾ. ತಾಯಿ ಮನೆ ಅಂದ್ರೇನು, ತವ್ರ ಮನೆ ಅಂದರೆ ಖಾಲಿಯಿಂದ ಬರ್ತೀರಾ. ಅಮ್ಮ ಏನು ಮಾಡ್ತಾರೆ, ಎಲ್ಲದಲ್ಲೂ ಹಾಕಿ ತುಂಬಿಸ್ತಾ ಇರ್ತಾರೆ. ಒಳಗಡೆ ಬೆಡ್ರೂಮಿಂದ ಗಂಡ ಹೇಳ್ತದೆ, ತುರ್ಕು ಕೊಡೋ ಅವ್ರಿಗೆ, ಅಳಿಯನಿಗೆ ಮನೆ ತೊಳೆಯ ಎಲ್ಲ ಕೊಟ್ಟು ತೊಳೆದು ಬಿಟ್ಟ. ನೀನು ಬಿಡ್ರಿ ನಮ್ಮ ಮಗಳಲ್ವರಿ. ಅಲ್ಲನೇ ನೆನ್ನೆ ತಾನೆ 10 kg ಹುಣ್ಸೆ ಹಣ್ಣು ತಂದೆ, ಹುಣ್ಸೆಹಣ್ಣೆ ಇಲ್ಲ ಅಂತ 10 kg ಕಟ್ಕೊಟ್ಬಿಟ್ಟಿರ್ತಾರೆ ಅಮ್ಮ. ಸಕ್ಕರೆ ಇರಲ್ಲ ಮನೇದು, ಇವರು ಕಾಪಿಗೆ ಸಕ್ಕರೆ ಇರೋದಿಲ್ಲ, ಎಲ್ಲೇ ಸಕ್ಕರೆ. ಅಯ್ಯೋ ಮಗಳು ಕೊಟ್ಬಿಟ್ಟೆ ಬಿಡ್ರಿ, 20 kg ಕೊಟ್ಬಿಟ್ಟೆ ಬಿಡ್ರಿ. ತಂದೆ ಯಾವುದು ಇಟ್ಕೊಳ್ಳಲ್ಲ, ನಿಮ್ಗೆಲ್ಲ ಅಲಕ್ಕಿ ಕುಲಕ್ಕಿ ಅಮಕ್ಕಿ ಕೊಡುಪಾರ. Amen. Amen. Hallelujah. ಇದ್ದೀರಾ? ಚಪ್ಪಾಳೆ ಬರ್ರಿ, ಹಲ್ಲೆಲೂಯಾ. Hallelujah. ಆಗ ನೀವು ತಂದೆ ಮನೆಗೆ ಬರಬೇಕಾದ್ರೆ ತವ್ರ ಮನೆಗೆ ಬಂದಾಗೆ ಅತ್ತೆ ಮನೆಗೆ ಬರಂಗಿಲ್ಲ, ತವ್ರ ಮನೆಗೆ ಬರ್ತಿದ್ದೀರಾ. ಅದಕ್ಕೆ ಹೇಳಿದೆ, ಇದು ಕಲಿಯೋ ಸ್ಥಳ ಅಲ್ಲ, ಹೊಂದ್ಕೊಳ್ಳೋ ಸ್ಥಳ. ಇದು ಇಟ್ಸ್ ನಾಟ್ ಎ ಪ್ಲೇಸ್ ಆಫ್ ಲರ್ನಿಂಗ್, ಇಟ್ಸ್ ಎ ಪ್ಲೇಸ್ ಆಫ್ ರಿಸೀವಿಂಗ್ ಸಮಥಿಂಗ್ ಫ್ರಮ್ ಗಾಡ್. ஆண்டவர் ரெடியாக இருப்பார். எப்போ என் மகள் கொடுக்கலாம், ಅವಳೋಡೆ ಇರ್ಪಾರ ಆಂಡವರ. ಪ್ರೀತಿಯಿಂದ ಇರ್ತಾರೆ. ನನ್ನ ಮಗನ ಏನು ಕೊಡೋಣ ಅಂತಾನೆ ಅವ್ರು ಕಾಯ್ತಾ ಇರ್ತಾರೆ. ನಿಮ್ಮ ನಿಮ್ಮ ತಂದೆ ತಾಯಿಗಳು ಹೇಳ್ತಾರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ರೊಟ್ಟಿಯನ್ನು ಕೇಳುವಾಗ ಕಲ್ಲನ್ನು ಕೊಡುವಿರೋ, ಮೀನನ್ನು ಕೇಳುವಾಗ ಚೇಳನ್ನು ಕೊಡುವಿರೋ? ದೇವ್ರು ಕ್ವಶನ್ ಮಾಡ್ತಾರೆ ಇಸ್ರಾಯೇಲ್ ಮಕ್ಕಳಿಗೆ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೇಳ್ಬೇಕು, ಕಲ್ಲು ಕೊಡ್ತೀರಾ? ತಗೊಳ್ಳೋ, ಮೊಸಕ್ಟಿಲ್ನ ತಿನ್ಕೊಂಡು ಅಂತ ಕೊಡ್ತೀರಾ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೇದು ಕೊಡೋದಾದ್ರೆ ಪರಲೋಕದಲ್ಲಿ ನಿಮ್ಮ ತಂದೆ ಇದಕ್ಕಿಂತ ಉತ್ತಮವಾದ ಕೊಡ್ತೀನಿ, ಉತ್ತಮವಾದ ಕೊಡ್ತಾರೆ. வருத்தப்பட்டு பாரத்தை சுமக்குகிறவர்களே நீங்கள் எல்லோரும் என்னிடத்தில் வாருங்கள், ಕಷ್ಟಪಟ್ಟು ಹೊರೆ ಹೊತ್ತವರೇ ಬನ್ನಿ, ನಾನು ಕೊಡ್ತೀನಲ್ಲ ಅಂತ ಹೇಳ್ತಾರಪ್ಪ. ಅದಕ್ಕೆ ವಾರ ಆದ್ರೆ ಓಡ್ ಬರ್ತೀವಿ ನಾವು. ಅರ್ಧಂಬರ್ಧ ಊಟ ಮಾಡಿ ಹೆಂಗೋ ಸ್ನಾನ ಅರ್ಧಂಬರ್ಧ ಮಾಡ್ಕೊಂಡು ಅರ್ಜೆಂಟು ತಂದೆ ಮನೆಗೆ ಹೋಗಿ ಬೇಗ ಬಾರೆ ಹೋಗೋಣ, ಸೀಟ್ ಸಿಕ್ಕಲ್ಲ ಕಣೆ, ಮುಂದೆ ಕೂತ್ಕೋಬೇಕು ಕಣೆ, ಅಪ್ಪಂತ ವಾಕ್ಯ ಕೇಳಬೇಕು. ಓಡಿ ಬರ್ತೇವೆ. ಆ ಶಿಕಾರಿಪುರದವ್ರು ಎಷ್ಟು ಜನ, ತುಮಕೂರವರು ವ್ಯಾನ್ ಮಾಡ್ಕೊಂಡು ಓಡ್ ಬರ್ತಾರೆ. ಯಾಕೆ? ಇದು ದೇವ್ರ ಮೇಲೆ ನೀವು ಇಟ್ಟಂತ ಆ ಪ್ರೀತಿ ಮಕ್ಕಳೇ. ಹೇಳಿ, ನಾನು ಕಾಸ್ಟ್ಲಿ. ಪಕ್ಕದ ಹೆಂಡತಿಗೆ ಹೇಳಿ, ನಾನು ಕಾಸ್ಟ್ಲಿ ಕಣೆ. ಗಂಡನಿಗೆ ಹೇಳಿ, ಏಯ್ ತುಂಬ ಕಾಸ್ಟ್ಲಿ ನಾನು.
ಮನೇಲಿ ಗಂಡ ಮಾಲ್ಗೆ ಹೋಗೋಣ ಅದು ಅಮ್ಮ ಅಂತ ನೋಡಿ ಅವನು ಮಾಲ್ ದಿವಸ ಅಮ್ಮ ಅಂತ ನೋಡಿ ಯಾಕೆ ಎದೆ ನೋವ್ತಾ ಇದ್ದೀನಿ ನೀವು ಹೋಗಿ ಭಯ ಅಂತಲ್ಲ ಯಾಕೆ ಅವ್ನಿಗೆ ಹೋಗಿ ಭಯ ಈ ಟ್ರಾಲಿ ಇಟ್ಕೊಂಡು ಹೋಯ್ತಾ ಎಲ್ಲ ಹಾಕಡೆ ಹೋಯ್ತಾ ಇರೋದಷ್ಟೇ. ಅವನಿಗೆ ಬೊಕ್ಕು ಅಂತ ಬಿಲ್ಲು ಬೆಳೀತಾ ಇರ್ತದೆ ಅಲ್ಲಿ ನೋಡಿ. ಬೇಗ ಹೋಗೋಣ ಬಾ ಫೋನ್ ಬರ್ತಾ ಇತ್ತು ಬಾ. ಯಾವುದು ಫೋನ್ ಬಂದಿರಲ್ಲ ಅಲ್ಲಿ. ಸಿಂಧಿಗೆ ನೆಲ್ಲ ತೆರೆಯೋದು ಏನಾಯ್ತು ಹಾಂ ಪ್ರಿಯಮ್ಮ ಗೊತ್ತು ಏನಾಯ್ತದಂತೆ. ಬೇಗ ಬಾ ಹೋಗೋಣ ಮನೆಗೆ. ಅದೇನದೆಲ್ಲ ತಗೊಳ್ತಿದ್ದೆ ಅದೆಲ್ಲ ಬೇಕಾ ನಮಗೆ ಬೇಡ ಬಾ. ಅಪ್ಪ ಹೇಳ್ತಾನೆ ಎಲ್ಲ ಕಾಸ್ಟ್ಲಿ ಅದೇ ಕೊಡ್ತೇನೆ. ನೀ ಕಾಸ್ಟ್ಲಿ ನೀ ತಗಡಲ್ಲ, ನೀ ಯಾವತ್ತೂ ತಗಡಲ್ಲ, ನೀ ಕಾಸ್ಟ್ಲಿ ನೀನು. ಆಮೆನ್. ನಾನು ಹೇಳಿದ್ನಲ್ಲ ಎಂಥ ಕಾರ್ಯ ಬಂದರೆ ಅದು ರಿಪೇರಿ ಮಾಡಿ ಓಡಿಸೋದು ಗ್ರೇಸ್ ಮಿನಿಸ್ಟರ್. ಆಮೆನ್. ಹಲ್ಲೆಲೂಯಾ. ಎಂಥ ಕಾರ್ಯ ಬರಲಿ, ಅದು ಗುಜರಿ ಕಾರ್ಯ ಬಂದ್ರೆ ಸರಿ, ಅದನ್ನ ರೆಡಿ ಮಾಡಿ ಸಿಸ್ಟರ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದನ್ನ. ಎಂಥ ಕೆಲಸ ಎಂಥ ಹೀನವಾದ ಸ್ಥಿತಿಯಲ್ಲಿ ಬಂದರೂ ಕೂಡ ಅಪ್ಪ ಅದನ್ನ ರಿಪೇರಿ ಮಾಡ್ತೀನಿ ಅಂತ. ಆಮೆನ್. ಹಲ್ಲೆಲೂಯಾ. ಅದು ಅಪ್ಪ ಇಲ್ಲಿ ಬಿಡುಗಡೆ ಮಾಡ್ತಾನೆ, ನಾನು ಬಿಡುಗಡೆ ಮಾಡಿ. ನನ್ನ ಹತ್ರ ಪವರ್ ಇಲ್ಲ, ಅಪ್ಪನ ಹತ್ರ ಪವರ್ ಇದೆ. ಅವ್ರ ಸನ್ನಿಧಿ ನೋಡಿ, ನಾವು ಅಷ್ಟು ಡ್ಯಾನ್ಸರ್ ಆಗ್ಬಿಟ್ಟು ಅಲ್ವಾ. ಆ ಮಕ್ಕಳು ನೋಡಿ ಮುಖಗಳಲ್ಲಿ ಹಂಗೆ ಲಾಡು ತಿಂದು 500 ಲಾಡು ತಿಂದು ಕೂತಂಗೆ ಹಂಗೆ ನೋಡ್ತಾವೆ ನೋಡಿ ಅವೆಲ್ಲ ನೋಡಿ. ಆ ಚಿಲುಮೆ ಇಡ್ತಾರೆ ದೇವರು ಆಶೀರ್ವಾದ. ಅದಕ್ಕೆ ದೇವ್ರು ಹೇಳ್ತಾರೆ ಎಷ್ಟೇ ದೊಡ್ಡ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬಂದರು ಆರಾಮಾಗಿ ನೀವು ಫೇಸ್ ಮಾಡ್ಬಿಡ್ತೀರ ಅದನ್ನು. ಆಮೆನ್. ಹಲ್ಲೆಲೂಯಾ. ಫಸ್ಟ್ ಹೇಳ್ಬೇಕು, ನಾ ಕಾಸ್ಟ್ಲಿ, ನಾನು ಕಾಸ್ಟ್ಲಿ, ನಾನು ದೇವ್ರ ಮಗಳು. ನಾನು ದೇವರ ಮಗಳು. ಸ್ವನೀತಿ ಅಲ್ಲ, ಯಾವ ನೀತಿ? ದೇವರ ದೇವ್ ನೀತಿಲಿದ್ದೀನಿ ನಾನು. ಆ ದೇವ್ ನೀತಿಲಿದ್ರೆ ಎಂಥ ಅಂಗಡಿಗೆ ಹೋಗಿ ಗಾಂಧೀಜಿ ನೋಟ್ ಕೊಟ್ಟರು ಕೂಡ ಮಟನ್ ಕೊಡ್ತಾರೆ, ಚಿಕನ್ ಕೊಡ್ತಾರೆ, ಸ್ಕೂಟ್ರ್ ಕೊಡ್ತಾರೆ, ಫ್ರಿಡ್ಜ್ ಕೊಡ್ತಾರೆ, ಮಿಕ್ಸಿನ ಕೊಡ್ತಾರೆ. ಅದೇ ರೀತಿ ಪರಲೋಕದ ತಂದೆ ಮನೇಲಿ ಸ್ವನೀತಿಯಲ್ಲ ದೇವ ನೀತಿ ಇಟ್ಕೊಂಡ್ರೆ ಆ ರಕ್ತ ಇದ್ರೆ ನೀನು ಏನು ಮಾಡಿದ್ರು ಕೂಡ ಅದು ಕೆಲಸ ಸಕ್ಸಸ್ ಆಗುತ್ತೆ. ಹಲ್ಲೆಲೂಯಾ. ನಿನ್ನ ನೀತಿಲಿ ಆಡ್ಬೇಡ, ನಿನ್ನ ಹೆಜ್ಜೆ ಮೇಲೆ ನಿಲ್ಬೇಡ, ಕರ್ತನ ವಾಕ್ಯದ ಮೇಲೆ ನಿಂತ್ಕೊ ಇವತ್ತಿದ್ದ. ಅದಕ್ಕೆ ದೇವ್ರ ವಾಕ್ಯದ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ನಿನ್ನನ್ನು ನೀನು ಬುದ್ಧಿವಂತ ಎನಿಸಿಕೊಳ್ಳದೆ, ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳದೆ, ನಿನ್ನ ಪೂರ್ಣ ಮನಸ್ಸಿಂದ ಕರ್ತನ ಮಾತಿಗೆ ವಿಧೇಯನಾಗಿ ಆತನಿಗೆ ಸಂಪೂರ್ಣವಾಗಿ ವಿಧೇಯನಾಗು. ಆಗ ಆತ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುತ್ತಾನೆ. Lean not on your own understanding, but in all your ways acknowledge him and he shall direct thy path. ದೇವರೇ ನಿನ್ನ ಬುದ್ಧಿ ಅಪ್ಪ, ನನಗೆ ನಿನ್ನ ಬುದ್ಧಿ ಕೊಡಪ್ಪ ನನಗೆ. ಲೆಟ್ ಎವ್ರಿವನ್ ಹ್ಯಾಸ್ ದ ಮೈಂಡ್ ಆಫ್ ಕ್ರಿಸ್ತನ ಮನಸ್ಸು. ದೇವ್ರ ಕ್ರಿಸ್ತನ ಮನಸ್ಸಿಗೆ ಬರಲಿ. ಕ್ರಿಸ್ತನ ಮನಸ್ಸು ಹೆಂಗಿತ್ತದು? ಎಲ್ಲಾನು ಪ್ರೀತಿ ಮಾಡಬೇಕು, ಎಲ್ಲರಿಗೂ ತ್ಯಾಗ ಮಾಡಬೇಕು. ಇವತ್ತು ನಿಮ್ಮ ದೇವ್ರ ಚಿತ್ತಕ್ಕೆ ಹೊರಬಿಟ್ರೆ ನಾನು ಎಲ್ಲ ಕಾರ್ಯ ಸುಗಮವಾಗ. ನಾನು ಹೆಚ್ಚು ನಿಮ್ಮ ಪ್ರೇ ಮಾಡೋದು ಬೇಡ. ನಿಂತಿರೋ ಜಾಗದಲ್ಲಿ ದೇವ್ರು ಎಲ್ಲ ಆಗೋದಕ್ಕಾಗಿ ಸ್ತೋತ್ರ ನೀನು ನುಡೀರಿ ಸಾಕಷ್ಟೇ. ಮಿಕ್ಕಿ ಕಮಾಂಡ್ ಅದೇ ಹೇಳೋದು. ನಾನು ಕಾಸ್ಟ್ಲಿ ಅಂದಮೇಲೆ ನಿನ್ನ ಮಾತು ಹೆಂಗಿರಬೇಕು? ಹಲೋ, ಚೆನ್ನಾಗಿ ರೇಷ್ಮೆ ಸೀರೆಲ್ಲ ಹಾಕೊಂಬಿಟ್ಟು ಕಮೋಡ್ ಕೇಳಕ್ಕೆ ಹೋದ್ರಲ್ಲ ಅಂತಲ್ಲ, 16,000 ರೂಪಾಯಿ ಕಮೋಡ್ ಕೇಳಕ್ಕೆ ಹೋದವರು ಇನ್ನೂ ಸ್ವಲ್ಪ ಕಮ್ಮಿ ಇಲ್ವಾ ಮೇಡಮ್? 10,000 ಐತೆ, ಇನ್ನೂ ಸ್ವಲ್ಪ ಕಮ್ಮಿ ಇಲ್ವಾ ಮೇಡಮ್? 8,000 ಐತೆ ಮೇಡಮ್, ಇನ್ನೂ ಸ್ವಲ್ಪ ಕಮ್ಮಿ ಇಲ್ವಾ ಮೇಡಮ್? ಇದು 7,500 ರೂಪಾಯಿ ಚೈನಾ ಮಾಡಲ್ ಮೇಡಮ್, ಸ್ವಲ್ಪ ಓಲ್ಡ್ ಮಾಡಲ್, ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ಇಲ್ವಾ ಮೇಡಮ್? ಇದು ಇಂಡಿಯನ್ ಮಾಡಲ್ ಮೇಡಮ್, ತೊಗೊಳ್ತೀರಾ ನೋಡಿ ಮೇಡಮ್, ಇದು ಬೇರೆ 5,000 ಮೇಡಮ್, ಇನ್ನೂ ಸ್ವಲ್ಪ ಕಮ್ಮಿ ಇಲ್ವಾ ಮೇಡಮ್? ಗೆಟ್ ಒನ್ ಫ್ರೀ ಒನ್ ಮೇಡಮ್, ಇದು ನೋಡಿ ಮೇಡಮ್, 200 ರೂಪಾಯಿ 2,000 ರೂಪಾಯಿ ಮೇಡಮ್, ಇನ್ನೂ ಸ್ವಲ್ಪ ಕಮ್ಮಿ ಇಲ್ವಾ ಮೇಡಮ್? ಲಾಸ್ಟ್ ಒಂದು ಕಮ್ಮಿ ಇದೆ ಮೇಡಮ್. ಗೋಡನ್ ಹೇಳೋ ಕರ್ಕೊಂಡೋಗಿ 2 ಇಟ್ಟಿಗೆ ತೊಗೊಂಬಂದಂತೆ ಮೇಡಮ್. ಇಟ್ಟಿಗೆ ಮೇಲೆ ಕೂತ್ಕೊಂಡ್ಬಿಡಿ, ಇದಕ್ಕೆ 20 ರೂಪಾಯಿ, ಅದಕ್ಕೆ 20 ರೂಪಾಯಿ ಮೇಡಮ್. ಕಚಡ ಬುದ್ಧಿ ನೋಡ, ಕಾಸ್ಟ್ಲಿ ಆಗಿದ್ದಾರೆ ಮೈಂಡು, ಕಚಡ ಬುದ್ಧಿ. ಕಾಸ್ಟ್ಲಿ ಆಗಿರಿ, ಕಾಣಿಕೆ ಹಾಕ್ತೀರಾ ಕಾಸ್ಟ್ಲಿಯಾಗಿ ಹಾಕಿ. ಅಂಗಡಿ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ನೋಡ್ತೀರಾ ತರ್ಬೂಜ 8 ರೂಪಾಯಿ, ಇದು 6 ರೂಪಾಯಿ, ಇದು 3 ರೂಪಾಯಿ, ಅದು 2 ರೂಪಾಯಿ, ಇದು ಬರೀ 1 ರೂಪಾಯಿ, ಕೊಳ್ತೋಗಿರುತ್ತೆ. ಇದು ತಗೊಳ್ಳಿ ರೆಡಿ. ಅದು ಅರ್ಧ ತೊಗೊಂಡೋಗಿ ಅದು ಅರ್ಧ ಕೊಳ್ತೋಗಿರ್ತದೆ, ಪರವಾಗಿಲ್ಲ ನೋಡ್ಕೊಂಡು ತಿನ್ನು. ಅದ್ರ ತಿಂದ್ಮೇಲೆ ಈ ಅಮ್ಮ ಲೂಸ್ ಸ್ಟಾರ್ಟ್ ಆಗಿ ಕೊನೆ 8 ರೂಪಾಯಿ ಹೋಗೋ ಕಡೆ 800 ರೂಪಾಯಿ ಖರ್ಚು ಮಾಡ್ತಾರೆ ಆಸ್ಪತ್ರೆಯಲ್ಲಿ ಮನುಷ್ಯ. ಕಂಜೂಸ್ತನ ಮಾಡಬೇಡಿ, ಲಿಬರಲ್ ಆಗಿ ಕೊಡಿ. ಪಸ್ಕ ಅಂದ್ರೇನು? ಲಿಬರಲ್ ಆಗಿ ಮಾಡಿ ಅಪ್ಪ, ಘನವಾಗಿ ಮಾಡಿ, ಅದ್ಭುತವಾಗಿ ಮಾಡಿ. ಕರ್ತನ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಹೇಳಿ, ನಾ ಕಾಸ್ಟ್ಲಿ. ನಾನು ಕಾಸ್ಟ್ಲಿ. ಇಲ್ಲಿ ಮಾತ್ರ ಹೇಳೋದಲ್ಲ, ಮನೆಗೆ ಹೋಗಿ ಹೇಳ್ಬೇಕು, ನಾನು ரொம்ப ಕಾಸ್ಟ್ಲಿ, ನಾನು ತುಂಬ ಕಾಸ್ಟ್ಲಿ ಆಗಿದ್ದೀನಿ.
ಆಗ ನೀ ಕಾಸ್ಟ್ಲಿ ನಡ್ಕೋ ಫಸ್ಟು, ಕಸಡಾಗಿ ನಡ್ಕೋಬೇಡ. ಅವ ಗಂಡನ ಏನು ಮಾಡ್ತಾನೆ, ಇವಳು ಕಾಸ್ಟ್ಲಿ ಆಗಿದ್ದಾಳೆ, ಇವಳಿಗೆ ಸಾಧಾರಣ ಬಳೆ ಬೇಡ, ಒಳ್ಳೆ ಬಳೆ ಕೊಡ್ಸೋಣ, ಕ್ಲೀನಾಗಿ ಬೆಳ್ಳಿ ಬಳೆನ ಬಂಗಾರದ ಬಳೆ ಕೊಡಿಸ್ಬಿಡ್ತಾನೆ ಅಲ್ವಾ. ಇವಳು ಬಜಾರಿ ಆಗಿದ್ರೆ ಇವಳು ಕಲ್ಲಿನ ಬೆಳೆ ಕೊಡಿಸ್ಬಿಡ್ತಾರೆ, ಕಲ್ಲೆಲ್ಲ ತಲೆ ಚಸ್ಕೋ ಅಂತ ಹೇಳ್ತಾರೆ ನೋಡಿ. ಕಾಸ್ಟ್ಲಿ ಆಗಿರ್ಬೇಕು. ಆನೆಗೆ 100 ಜನ ಬೇಕಾಗಿಲ್ಲ ಎತ್ತೋದು, ಅಪ್ಪ ಆರಾಮಾಗಿ ಎತ್ಬಿಡ್ತಾರೆ. Amen. ಸ್ಟೀಮರ್ ನಿಂತೋಗಿರೋ ಸ್ಟೀಮರ್ಗೆ ಹೋಗಿ ರಿಪೇರಿ ಮಾಡಿ ಹೊಸ ಸ್ಟೀಮರ್ ಸ್ಟಾರ್ಟೇ ಆಗಿಲ್ಲ, ಅಡಗೋದು ದೊಡ್ಡ ಅಡುಗು. ಇಂಜಿನಿಯರ್ಗಳು ಬಂದರು, ಎಲ್ಲ ಬಂದು ಏನೇನೋ ಮಾಡಿದ್ರು, ಅದು ಬಿಚ್ಚಿದ್ರು. ಕೊನೆಗೆ ಡೆಡ್ಲೈನ್ ಬಂದ್ಬಿಡ್ತು, ಗಾಡಿ ಹೊರಡಬೇಕು. ಕೊನೆಗೆ ಕ್ಯಾಪ್ಟನ್ ಯಾರಾದರೂ ಒಬ್ಬನು ಕರ್ಕೊಂಬರೋ, ಹೋದ್ರೆ ಹೋಯ್ತು. ಸರ್ ಇಲ್ಲೊಬ್ಬ ಚಿಕ್ಕದು ಒಂದು ಬೋಟ್ ನಡೆಸ್ತಾನೆ, ಅವನ ಕರ್ಕೊಂಬರಲ್ಲ, ಅವನೇನೋ ಮಾಡ್ತಾನೆ, ಇಲ್ಲ ಅವನೇನೋ ಮಾಡ್ತಾನೆ ನೋಡಿ ಅಂತ ಅವನೊಂದು ದೊಡ್ಡ ಸುದ್ದಿ ಎತ್ಕೊಂಬಂದ. ಏನು ಬಿಚ್ತೀಯೋ ಸರ್, ಏನು ನೋಡ್ತಿದ್ಯಾ, ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲ ಚೆಕ್ ಮಾಡಿ ನೋಡ್ಕೊಂಡು ಕೊನೆಗೆ ದೊಡ್ಡ ಎಂಜನ್ ಹತ್ರ ಒಂದು ಪಿಸ್ಟಲ್ ಹತ್ರ ಹೋದ, ಒಂದೇ ಟಮಾರ್ ಅಂತ ಒಂದು ಹೊಡೆದ ನೋಡಿ. ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡಪ್ಪ ಅಂದ. ಏನಲ್ಲಿ ಹೊಡೆದ್ಬಿಟ್ರೆ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತದ, ರಕ್ತ ಹಾಕ್ಬಿಟ್ರೆ ದೇವದೂತ ಬಂದ್ಬಿಡ್ತಾನ. ಅದೇ ಹೇಗೆ ನಂಬೋದದು? ರಕ್ತ ಹಾಕ್ಬಿಟ್ರೆ ನಿಮ್ಮ ದೂತ ಬಂದ್ಬಿಡ್ತಾನ? ಈ ಬಿಲ್ಡಪ್ ಎಲ್ಲ ಬೇಡ. ನಮ್ಮ ಅಪ್ಪ ಬಂದೇ ಬರ್ತಾನೆ. ಸಾರ್ವಜನಿಕ ಘೋಷಣೆ ಅದು. ಅವನು ಹೇಳ್ದ, ಸ್ಟಾರ್ಟ್ ಆಗ್ಬಿಡ್ತು ಗಾಡಿ. ಸರಿ, ಅವನು ಒಂದು 200 ರೂಪಾಯಿ ಕೊಟ್ಟು ಕಳಿಸು ಟೀಗೆ ಬೋಟನ್ನು. ಎಷ್ಟು ಬಿಲ್ಲು? 50 ಲಕ್ಷ. ಏನು 50 ಲಕ್ಷ ಹೇಳ್ತಾನೆ ಇವನು? ಯಾಕಪ್ಪ 50 ಲಕ್ಷ? ಏನು ಮಾಡ್ಬಿಟ್ಟೆ ಅಂತ, ಗರಂದಾರಿ ಕೆಲಸ ಮಾಡಿದೆ ಅಂತೇಳಿ ನಿನ್ಗೆ 50 ಲಕ್ಷ ಕೊಡೋದು? ಅದಕ್ಕೆ ಅವನು ಹೇಳ್ದ, ಹೊಡಿಯೋ ಕಡೆ ಹೊಡೆದಿದ್ದೀನಿ, ಹೊಡಿಯೋ ಕಡೆ ಇಲ್ಲಿ ಬರೋರಿಗೆ ಗಣೇಶ್ ಮಿಷ್ಟಿ ಹೊಡಿಯೋ ಕಡೆ ಮಾತ್ರ ಹೊಡಿಯುತ್ತದು. ಸ್ಟಾರ್ಟ್ ಆಗ್ಬಿಡುತ್ತೆ, ಟಕ್ಕ ಸ್ಟಾರ್ಟ್ ಆಗ್ಬಿಡುತ್ತೆ ಅದು. ಅದೇ ರೀತಿ ರಕ್ತ ಹಾಕಿದ್ರು, ಹಾಕೋ ಕಡೆ ಹಾಕಿದ್ದಕ್ಕೆ ದೂತ ಬಂದ್ಬಿಟ್ಟ. ನಾನು ಹೇಳ್ತೇನೆ, ದೇವದೂತ ನಿಮ್ಮ ಮನೆಗೆ ಬಂದಾಯ್ತು. ದೂತ ನಿಮ್ಮ ಮನೆಯೊಳಗೆ ಆಶೀರ್ವಾದ ಆ ದೂತ ನಿಮಗಾಗಿ ಆತ ತಂದಿದ್ದಾನೆ. ಅದರ ಅನುಮಾನ ಇಲ್ಲವೇ ಇಲ್ಲ. ದೂತ ಬಂದ್ಬಿಟ್ಟ, ಒಂದೇ ಏಟು. ಅವ್ರು ಕರ್ಕೊಂಬರು ಎಂಥವರೇ ಆಗಿರಲಿ, ಒಂದೇ ಒಂದ್ಸತಿ ನಾನು ಮಾತಾಡೋದಷ್ಟೇ. ಒಂದು ಜಡ್ಜ್ಮೆಂಟ್ಗೆ ಹೋಗ್ತಾನೆ, ಇಲ್ಲಾಂದರೆ ಒಳಗೆ ಬರ್ತಾನೆ. ಪ್ರತಿದಿನ ನಾನು ಹೇಳಿದೆ, ಚೊಂಬಲ್ಲಿ ನೀರಿಡಿ, ಬೆಳಗ್ಗೆ ಎದ್ದ ತಕ್ಷಣ ಚೊಂಬಲ್ಲಿ ನೀರಿಡಿ ಅಲ್ವಾ. ನೀಟ್ಬಿಡೇನು ಮಾಡಿ ಮನೆಯೊಳಗೆಲ್ಲ ಸೋತ್ರ ಬಲಿ ಮಾಡ್ಬಿಟ್ಟು ಆ ನೀರಿನ ಹೆಸರು ರಕ್ತಕ್ಕೆ ಅದೆಲ್ಲ ಹಾಕ್ಬೇಕಾ ಬೇದಾರ್? ಯಾಕೆ ಅವ್ರು ಹಾಕ್ಲಿಲ್ವಾ? ಹಳೆ ಒಡಂಬಡಿಕೆ, ಅದು ಹಳೆ ಒಡಂಬಡಿಕೆ ಬೇದಾರ್. ಯಾಕೆ ನೀ ಚೊಂಬಲ್ಲಿ ಸ್ನಾನ ಮಾಡ್ಕೊಳಲ್ವಾ? ಅದು ಯಾಕೆ ಮಾಡ್ಕೊಳ್ತೀಯ? ಬೈಬಲ್ ಬರೆದೈತಾ ಚೊಂಬಲ್ಲಿ ಸ್ನಾನ ಮಾಡು ಅಂತ? ನಿಮ್ಗೆಲ್ಲರೂ ಕೊಟ್ಟರು ಗಿಫ್ಟ್ ಕೂಡ ವೆರೈಟಿಯಾಗಿ ಕೊಟ್ಟಿದ್ದಾರೆ ಅದಪ್ಪ. ಆಗ ನಾಳೆಯಿಂದ ಕಾಸ್ಟ್ಲಿ ಆಗಿರಿ, ಕಾಸ್ಟ್ಲಿಯಾಗಿ ಪ್ರೇ ಮಾಡಿ, ಕಾಸ್ಟ್ಲಿಯಾಗಿ ಊಟ ಮಾಡಿ, ಕಾಸ್ಟ್ಲಿಯಾಗಿ ಮಲಗಿ, ಕಾಸ್ಟ್ಲಿಯಾಗಿ ನಿಮ್ಮ ಗುಣಗಳಿಂದ ತೋರಿಸಿ, ನಿಮ್ಮ ಎಷ್ಟು ಒಳ್ಳೆಯವರು ಅನ್ನೋದನ್ನು ತೋರಿಸಿ. ಅವಳು ಹಂಗೆ ಹಿಂಗೆ ಅಂದ್ರೆ ಆಯ್ತು ರೀ, ಇರಲಿ ರೀ, ಪರವಾಗಿಲ್ಲ ಬಿಡ್ರಿ, ಏನು ಚಿಂತೆ ಬಿಡಿ, ಏನು ಅಡುಗೆ ಮಾಡಿ ಪರವಾಗಿಲ್ಲ ಬಿಡ್ರಿ, ನಾನು ಮಾಡಿಕೊಡ್ತೀನಿ ನಿಮಗೆ. ಕಾಸ್ಟ್ಲಿಯಾಗಿ ನೀವು ಮಾತಾಡಿ. ಗಂಡ ಹೇಳ್ತಾನೆ, ಏನು ಹಿಂಗೆಲ್ಲ ಆಗ್ಬಿಟ್ಲಲ್ಲ ಹೇಳು. ಅವನು ಚೇಂಜ್ ಆಗ್ಬಿಡ್ತಾನೆ. ಕಾಸ್ಟ್ಲಿ. ಯಾವ ಸಭೆಗೆ ಹೋಗಿ ಬಂದೆ? ಅಲ್ಲಿಗೆ ಹೋಗಿ ಬಂದ. ಪರ್ಮನೆಂಟಾಗಿ ಹೋಗ್ತಾ ಇರಮ್ಮ, ನನಗೂ ಸ್ವಲ್ಪ ಶಾಂತ ಆಗ್ತಿರ್ತೇನೆ ಅಲ್ವಾ. ನೀ ಬಾಗಿದ್ಯಾ? ನಿನ್ನ ತಲೆ ಮಂಡಿ ಊರಿದ್ಯಾ ನೆಲಕ್ಕೆ? ಅದು ಮಂಡಿ ಊರಿದ್ರೆ ಅಪ್ಪ ನಿನ್ನ ಮುಂದೆ ಎಲ್ಲರನ್ನು ಮಂಡಿ ಊರಿಸ್ತಾನೆ. ನೀನು ದುರಾಂಕಾರಿಯಾಗಿ ಜೀವನ ಮಾಡ್ಬಿಟ್ಟು ಇನ್ನೊಬ್ಬರು ನನ್ನ ಮುಂದೆ ಕಾಲು ಮುಂದೆ ಬಿಡಿ, ಯಾವುದು ಆಗಲ್ಲ ರೀ. ಟಿಟ್ ಫಾರ್ ಟ್ಯಾಟ್, ದಟ್ ಈಸ್ ದ ಗೋಲ್ಡನ್ ಲಾ ಆಫ್ ಜೀಸಸ್ ಕ್ರೈಸ್ಟ್. ಜನರು ನಿಮಗೆ ಏನೇನು ಮಾಡಬೇಕೆಂದು ತೋಚುತ್ತಿದ್ದೋ ನೀವು ಅವರಿಗೆ ಅದನ್ನು, ದಟ್ ಈಸ್ ದ ಗೋಲ್ಡನ್ ಲಾ ಆಫ್ ಆರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನೀನು ಯಾರನ್ನ ಸಲ ಹೊಡಿಬೇಕಂತ ಇಷ್ಟಪಡ್ತಾಯಾ? ದೇವ್ರು ಹೇಳ್ತಾರೆ, ಮೊದಲು ನೀನು ಅವ್ನು ಸಲ ಮಾಡಿಸ್ಬಿಡು. ಹಾಯ್ ಹಾಯ್ ಅಲ್ವಾ, ಊಟ ಕೊಡು, ಪ್ರೀತಿ ಮಾಡು, ಎಲ್ಲ ಘನವಾಗಿ ಮಾಡು. ಆಗ ವಿಧೇಯತೆ ನೀವು ಬಂದಾಗ, ಈ ಪ್ಯಾಸ್ ಓವರ್ ಅನ್ನೋದು ಪೆಸ್ಕ ಹಬ್ಬ, ಈ 3 ಹಬ್ಬಗಳಲ್ಲಿ ದೇವ್ರು ಹೇಳ್ತಾರೆ ವಿಶೇಷವಾದ ಹಬ್ಬಗಳು. ಒಬ್ಬನು ಕೂಡ ಕಾಣಿಕೆಲ್ದೆ ನನ್ನ ಸನ್ನಿಧಾನದಲ್ಲಿ ಕಾಣಿಸ್ಕೋಬಾರ್ದು. ಒಬ್ಬನು ಮೊಬೈಲ್ ಇಲ್ಲದೆ ನನ್ನ ಸನ್ನಿಧದಲ್ಲಿ ಕಾಣಿಸ್ಕೋಬಾರ್ದು. ಬರಲಿಲ್ಲ ಕೈಯಲ್ಲಿ ಕಾಣಿಕೆ ಇಲ್ಲದೆ, ಕಾಣಿಕೆ ಅದು ನಿನ್ನ ಯಜಮಾನ ಅಲ್ಲ, ನಾನಿನ ಯಜಮಾನ. ಲೆಟ್ ಮೈ ಪೀಪಲ್ ಗೋ ಅಂದ್ರೆ ಏನು ಅರ್ಥ? ಗಾಡ್ ಇಸ್ ದ ಓನರ್ ಆಫ್ ದಿಸ್
ವರ್ಲ್ಡ್, ಈ ಎಂಟೈರ್ ಕ್ರಿಯೇಷನ್ಗೆ ಅವರು ಓನರ್ ಆಗಿದ್ದಾರೆ. ನಾವೆಲ್ಲ ಅವ್ರ ಕೈಗಳಿಂದ ಬೊಂಬೆ ಕಿಳಿತಂಗೆ. ನಮ್ಮ ಯಜಮಾನ ಅವರು, ನಮ್ಮ ಯಜಮಾನ ಅವರು. ನಮ್ಮ ಅಣ್ಣ ಯಾರು? ಏಸಪ್ಪ. ನಮ್ಮ ಆ ಕಂಫರ್ಟರ್ ಯಾರು? ಪವಿತ್ರಾತ್ಮ. ಇವರು ಮೂವರು ನಮ್ಮ ಜೊತೆ ಇದ್ದಾರೆ ಯಾವಾಗಲೂ. ಅದಕ್ಕೋಸ್ಕರ ಈ ಪಸ್ಕ ಹಬ್ಬದಲ್ಲಿ ನೀವು ಕೊನೆಯವರೆಗೂ ನಿಮ್ಮ ಕಾರ್ಯಗಳು ನೆರವೇರೋವರೆಗೂ ಆ ದೂತ ನಿಮ್ಮ ಜೊತೆ ಸದಾಕಾಲ ಬರ್ತಾನೆ. Amen. Hallelujah. ಆ ದೂತನ ಜೊತೆ ಹೊರಡಿ, ಆ ದೂತನ ಜೊತೆ ಪ್ರಯಾಣ ಮಾಡಿ ಹೇಳಿ ಎಲ್ಲ ಟೈಮ್, ದೇವರೇ ನಾ ಕಾಸ್ಟ್ಲಿಯಾಗಿ ಪ್ರೇ ಮಾಡ್ತೀನಪ್ಪ, ಘನವಾಗಿ ಮಾಡಿ. ಹೆಂಗೆ ಹೇಳ್ಬೇಕು ಪ್ರೇಯರು? ಪರಲೋಕ ತಂದೆ, ಇವತ್ತು ನಾನು ರಾತ್ರಿ ಮಲಗ್ತಿದ್ದೀನಪ್ಪ, ಆದರೆ ನೀನು ಮಲಗಲ್ಲಪ್ಪ, ನೀನು ನನಗಾಗಿ ಎದ್ದಿರ್ತೀಯ. ಇಸ್ರಾಯೇಲ್ನ ಕಾಯುವ ದೇವರು ತೂಕೊಡಿಸೋದಿಲ್ಲ, ನಿದ್ರಿಸೋದಿಲ್ಲ. ನಾನು ಮಲಗ್ಬಿಡ್ತೀನಿ, ಆದರೆ ನೀ ಎದ್ದಿರ್ತೀಯ ನನಗಾಗಿ. ನೀ ದೊಡ್ಡ ದೊಡ್ಡ ಯೋಜನೆ ನಾಳೆ ಬೆಳಿಗ್ಗೆ ನೀವು ಮಾಡ್ತಾ ಇದೆಯಪ್ಪ. காஸ்ட்லி படைக்கிற ஆண்டவரே, என்ன ஆகிடுமோ தெரியாம, என்ன ஆகிடೋ பேய் பிசாகி வந்துಡೋಮೋ, ಈ ರೀತಿ ಪ್ರೇ ಮಾಡಿ ಮಲಗಬೇಡ. ಘನವಾಗಿ ಮಾಡಿ ಮಲಗು. ಪ್ರೇಯರ್ ಮಾಡಿ ಘನವಾಗಿ ಚಿಂತೆ ಮಾಡು. ನಿನ್ನ ಬಗ್ಗೆ, ನಿನ್ನ ಫ್ಯೂಚರ್ ಬಗ್ಗೆ ಘನವಾಗಿ ಥಿಂಕ್ ಮಾಡು. ಅಯ್ಯೋ ನಾನು ಮುಂದೆ ಏನಾಗ್ತೀನೋ, ಅಯ್ಯೋ ಹಾಳಾಗೋಗ್ಬೋದೋ ಏನೋ, ನಾನು ಲಕ್ವಾನೋ ಹೊಡೆದು ಬಿಡ್ಬೋದೋ ಏನೋ, ಕೈ ಬಿದ್ದೋಗ್ಬೋದೋ ಏನೋ. ಇಲ್ಲ, ಕೈ ಕಾಲು ಯಾವುದು ಬಿದ್ದೋಗಲ್ಲ. ನಿನ್ನ ಕೈ ಕಾಲ ಗಟ್ಟಿಯಾಗಿರುತ್ತೆ. ನಿನ್ನ ರಿಪೋರ್ಟ್ ನಾರ್ಮಲ್ ಅಂತ ಹೇಳು. Amen. Hallelujah. ನಿನ್ನ ಆರೋಗ್ಯ ನಾರ್ಮಲ್ ಅಂತ ಹೇಳು. Amen. ನಿನ್ನ ಫೈನಾನ್ಸಸ್ಗಳು ಸೇಫ್ ಅಂತ ಹೇಳು. Amen. ನಿನ್ನ ಕುಟುಂಬ ಸೇಫ್ ಅಂತ ಹೇಳು. Amen. ನೀ ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳು ಆಶೀರ್ವಾದ ಆಗತ್ತೆ. Hallelujah. ಆ ವಿಶ್ವಾಸದಲ್ಲಿ ಯೋಸೇಫರೇ ನಡೀರಿ. ನಾಗೇಶ್ವರೇ, ನಾನು ಹೇಳ್ತೇನೆ, ಹೋಗೋ ಕಡೆಗಳೆಲ್ಲ ಬ್ಲೆಸ್ಸಿಂಗ್ ದೇವ್ರ ಮೇಲೆ ತಂದ್ಬಿಡ್ತಾರೆ. बस एक तू खुदा, कोई नहीं है सिंहासन के योग्य, बस एक तू राजा, कोई नहीं है आदर के योग्य, बस एक तू खुदा, सिंहासन के योग्य, बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु. सारा
Elisha.